ವಾಕ್ಯಾಂಶ ಏನಂದ್ರೆ, ಪ್ರಾರ್ಥನೆಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ಪ್ರಾರ್ಥನೆಗೆ ಅಸಾಧ್ಯವಾದದ್ದು ಯಾವುದಿಲ್ಲ. ಅಂದ್ರೆ ಈ ಲೋಕದಲ್ಲಿ ಒಬ್ಬ ಏನ್ ಕಾಪ್ಸೆ ಅಲ್ಲ ಸರಿ. 1ನೇ ಅಧ್ಯಾಯ 12ನೇ ವಚನ. ಸರಿ, ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂತ ನಮ್ಮ ತಂದೆಯಾದ ದೇವರೇ, ನಿನ್ನ ಪರಿಶುದ್ಧವಾದ ನಮ್ಮ ಸ್ತೋತ್ರದಿಂದನೇ ಕರ್ತನೆ ಈ ಸಮಯದಲ್ಲಿ ನಿಮ್ಮನ್ನು ಸ್ತುತಿಸಿ ಆರಾಧಿಸಿ ಮಹಿಮೆ ಪಡಿಸ್ತೇವೆ. ಪರಿಶುದ್ಧಾತ್ಮ ದೇವರೇ, ನಿಮ್ಮನ್ನು ಆಹ್ವಾನಿಸ ನೀವೇ ನನ್ನೊಟ್ಟಿಗೆ ಬಂದು ಅಪ್ಪ ನೀವು ಮಾತನಾಡುವಾಗ ನಾವೆಲ್ಲರೂ ನಿನ್ನ ವಾಕ್ಯಗಳು ಕೇಳಿ ವಾಕ್ಯಾನುಸಾರವಾಗಿ ಜೀವಿಸುವಂತೆ ಸಹಾಯ ಮಾಡು. ಯೇಸು ನಾಮದಲ್ಲಿ ಪ್ರಾರ್ಥಿಸುತ್ತೇನೆ ತಂದೆ, ಆಮೇನ್ ಆಮೇನ್. ಇವತ್ತಿನ ವಾಕ್ಯಾಂಶ, ಪ್ರಾರ್ಥನೆಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ಪ್ರಾರ್ಥನೆಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ ಎಂಬುದಾಗಿ. ಅಂದ್ರೆ ಯಾವ ರೀತಿ ಅಂತ ನೋಡುವಾಗ, ಮೊದಲನೇ ಅಂಶ, ಪ್ರಾರ್ಥನೆಯು ಸನ್ನಿವೇಶವನ್ನು ಬದಲಾಯಿಸುತ್ತೆ. ಅಂದ್ರೆ ಪ್ರಿಯರೇ, ಪ್ರಾರ್ಥನೆಗೆ ಅಸಾಧ್ಯವಾದ ಯಾವುದಿಲ್ಲ. ಆದ್ದರಿಂದ ಪ್ರಾರ್ಥನೆ ಮಾಡುವಾಗ ದೇವರ ಹತ್ರ ಬಂದು ಮೊಣಕಾಲೂರಿ ಪಶ್ಚಾತ್ತಾಪಟ್ಟು ನಮ್ಮ ಸಮಸ್ಯೆಗಳು ಹೇಳ್ಕೊಳ್ಳುವಾಗ, ನಿನ್ನ ಸಮಸ್ಯೆ ಹೇಳುವಾಗ, ದೇವರು ಪ್ರಾರ್ಥನೆಯನ್ನ ನೀನು ಮಾಡುವಂತ ಪ್ರಾರ್ಥನೆ ನಿನ್ನ ಸನ್ನಿವೇಶನ ಬದಲಾಯಿಸುತ್ತದೆ. ಮೊದಲನೇದಾಗಿ ಪ್ರಾರ್ಥನೆ ಸನ್ನಿವೇಶ ಬದಲಾಯಿಸುತ್ತದೆ. ಎರಡನೇ ಅಂಶ, ಪ್ರಾರ್ಥನೆ ಜನರನ್ನು ಬದಲಾಯಿಸುತ್ತದೆ. ಮೂರನೇದು, ಪ್ರಾರ್ಥನೆ ನಿಮ್ಮನ್ನು ಬದಲಾಯಿಸುತ್ತದೆ ಎಂಬುದಾಗಿ. ಮೊದಲನೇದಾಗಿ ಪ್ರಾರ್ಥನೆಯ ಸನ್ನಿವೇಶ ಬದಲಾಯಿಸುತ್ತದೆ. ಅದು ನೋಡುವಾಗ 1 ಸಮುವೇಲ 1ನೇ ಅಧ್ಯಾಯ 12ನೇ ವಚನದಲ್ಲಿ, ಆಕೆಯು ಬಲು ಹೊತ್ತಿನವರೆಗೂ ಯೆಹೋವನ ಮುಂದೆ ಪ್ರಾರ್ಥನೆ ಮಾಡುತ್ತಿರುವಾಗ ಏಲಿಯು ಆಕೆ ಬಾಯನ್ನೇ ನೋಡುತ್ತಿದ್ದನು. ಅಂದ್ರೆ ನೋಡ್ರಿ, ಒಬ್ಬ ಹೆಣ್ಣು ಮಗಳು ಇಲ್ಲಿ ಬಂದು ದೇವರನ್ನು ಪ್ರಾರ್ಥನೆ ಮಾಡ್ತಾ ಇದ್ದಾಳೆ. ಅಲ್ಲಿ ಒಂದು ಸನ್ನಿವೇಶ ಕೂಡಿ ಬಂದಿದೆ. ಏನಂದ್ರೆ, ಅಲ್ಲಿ ಈ ಒಬ್ಬ ಸ್ತ್ರೀ, ಹನ್ನ ಎಂಬ ಒಬ್ಬ ಸ್ತ್ರೀಗೆ ಯಜಮಾನನಿರ್ತಾನೆ. ಆ ಯಜಮಾನಿಗೆ 2 ಹೆಂಡತಿಯರಿರ್ತಾರೆ. ಈ ಹನ್ನ ದೊಡ್ಡ ಹೆಂಡತಿ ಆಗಿರ್ತಾಳೆ, ಮತ್ತೊಂದು ಚಿಕ್ಕ ಹೆಂಡತಿ ಕೂಡ ಇರ್ತಾಳೆ. ಕಾರಣ ಏನಂದ್ರೆ, ಈ ಹನ್ನಗೆ ಮಕ್ಕಳಿರೋದಿಲ್ಲ. ಸುಮಾರು ಅವರು ಮದುವೆ ಆಗಿ ಹೆಚ್ಚು ಕಡಿಮೆ 13 ವರ್ಷ ಕಾಲ ಅವರು ಜೀವಿಸುವಾಗ ಅವ್ರಿಗೆ 13 ವರ್ಷ ಕಾಲದಲ್ಲಿ ಮಕ್ಕಳಾಗೋದಿಲ್ಲ. ಅಂತ ಸಂದರ್ಭದಲ್ಲಿ ಆ ಒಂದು ಹನ್ನಳ ಯಜಮಾನ ಅಂತ ಆದಂತವನಿಗೆ ಏನಾಗ್ತದೆ ಅಂದ್ರೆ, ಅಲ್ಲಿ ಆ ಸ್ನೇಹಿತರು, ಅವರ ಸ್ನೇಹಿತರು ಏನ್ ಮಾಡ್ತಾ ಇರ್ತಾರೆ ಅಂದ್ರೆ, ಏನು ನಿನ್ಗೆ ಇಷ್ಟು ವರ್ಷ ಆದ್ರೂ ಮದುವೆ ಮಕ್ಕಳಾಗ್ಲಿಲ್ಲ, ಬೇರೆ ಎಲ್ಲಾದ್ರೂ ಮದುವೆ ಮಾಡ್ಕೋ, ಇಲ್ಲಾಂದ್ರೆ ನಿನ್ ಗೊಡ್ಡನಾಗ್ತೀಯ, ನಿನ್ ಮಕ್ಕಳಿಲ್ದೆ ಸತ್ತೋಗ್ತೀಯ, ಹಾಗೆ ಎಲ್ಲ ಹಿಂಸೆ ಕೊಡ್ತಾ ಇರ್ತಾರೆ ಸ್ನೇಹಿತರು ಅವರು. ಅದಕ್ಕಾಗಿ ಸರಿ, ಈ ಇಬ್ಬರು ಗಂಡ ಹೆಂಡತಿ ಪ್ರೀತಿಯಿಂದ ಅನ್ಯೋನ್ಯತವಾಗಿ ಚೆನ್ನಾಗಿರ್ತಾರೆ. ಆದ್ರೂ ಎಲ್ಲೋ ಒಂದ್ ಕಡೆ ನಾನು ಮಕ್ಕಳಿಲ್ಲದವ್ರ ಒಬ್ಬಂಟಿಗನಾಗ್ಬಿಡ್ತೀನಿ, ನಾನು ಮಕ್ಕಳಿಲ್ಲದ ಒಬ್ಬಂಟಿನಾಗ್ಬಿಡ್ತೀನಿ ಅಂತ ಅವನ ಮನಸ್ಸಲ್ಲಿ ಒಂದು ಕೊರಗಿರ್ತದೆ. ಹಾಗಾಗಿ ಏನ್ ಮಾಡ್ತಾನೆ, ತಾನು ಕೆಲಸಕ್ಕೆ ಹೋಗುವಂತ ಸಂದರ್ಭದಲ್ಲಿ ಕೆಲಸ ಮಾಡುವಂತ ಒಂದು ಸ್ಥಳದಲ್ಲಿ ಯಾವ ಮತ್ತೊಬ್ಬ ಸ್ತ್ರೀಯನ್ನ ಆತನ ಏನ್ ಮಾಡ್ತಾನೆ, ಪ್ರೀತಿ ಮಾಡಿ ಹೆಂಡತಿ ಗೊತ್ತಿಲ್ಲದ ರೀತಿಯಲ್ಲಿ ರಹಸ್ಯವಾಗಿ ಆಕೆಯನ್ನು ಮದುವೆ ಮಾಡಿಕೊಂಡು ಆಕೆಯಲ್ಲಿ ಸಂಸಾರ ಮಾಡ್ತಾ ಇರ್ತಾನೆ. ಬರ್ತಾ ಸರಿಯಾಗಿ ಮನೇಲಿ ಇರಲ್ಲ, ಪ್ರತಿದಿನ ಕೆಲ್ಸಕ್ಕೆ ಹೋದ್ರು ಮನೆಗೆ ಬರ್ತಾ ಇದ್ದ, ಆದ್ರೆ ಬರ್ತಾ ಮನೆಗೆ ಬರ್ತಾ ಇರಲ್ಲ. ಕಾರಣ ಏನು ಅಂತ ತಿಳ್ಕೊಳ್ಳುವಾಗ ಆಕೆಗೆ ಡೌಟ್ ಆಗ್ತದೆ. ಆಮೇಲೆ ತಿಳ್ಕೊಳ್ಳುವಾಗ ಆತನು ಮದುವೆ ಮಾಡ್ಕೊಂಡಿದ್ದಾನೆ, ಬೇರೆ ಹೆಂಡತಿ ಇಟ್ಕೊಂಡಿದ್ದಾನೆ, ಆಕೆಗೆ ಮಕ್ಕಳಾಗಿದೆ ಅಂತ ತಿಳ್ಕೊಳ್ಳುವಾಗ ಸರಿ ಹೋದ್ರೆ ಹೋಗ್ಲಿ, ಇನ್ನೇನ್ ಮಾಡೋದು, ನನ್ಗೂ ಹೆಂಗೂ ಮಕ್ಕಳಿಲ್ವಲ್ಲ, ಹೋದ್ರೆ ಹೋಗ್ಲಿ ಬಿಡು, ಆಕೆ ಮಕ್ಕಳೇ ನನ್ನ ಮಕ್ಕಳು ಅಂತೇಳಿ ಹೋಗ್ಲಿ, ಆಗಿದ್ದಾಯ್ತು, ತಂದು ಮನೇಲಿ ಇಟ್ಕೊಂತೇಳಿ ಮನೇಲಿ ಇಟ್ಕೊಳ್ತಾರೆ. ಮನೆಯಲ್ಲಿ ಇಟ್ಕೊಂಡಾಗ ಸರಿ, ಇಬ್ರು ಹೆಂಡತಿರು ಗಂಡ ಎಲ್ಲರೂ ಅನ್ಯೋನ್ಯತೆಯಾಗಿ ಜೀವಿಸ್ತಾ ಇರ್ತಾರೆ. ಆದ್ರೆ ಈಕೆಗೆ ಮಕ್ಕಳಿರ್ತಾರಲ್ಲ, ಆ ಮಕ್ಕಳು ಸಣ್ಣ ಪುಟ್ಟ ತಪ್ಪು ಮಾಡುವಾಗ ಏನ್ ಮಾಡ್ತಾ ಇರ್ತಾರೆ ಅಂದ್ರೆ, ಈ ದೊಡ್ಡಮ್ಮ ಆದಂತವಳು ಅವರು ನನ್ನ ಮಕ್ಕಳು ಅಂತೇಳಿ ಪ್ರೀತಿಯಿಂದ ಗದರ್ಸೋದು, ಏನೋ ಬುದ್ಧಿವಾದ ಹೇಳುವಾಗ ಆ ಚಿಕ್ಕ ಹೆಂಡತಿ ಆಗಂತವಳು ಅದು ಸಹಿಸೋದಿಲ್ಲ. ನನ್ನ ಮಕ್ಕಳು ನೀನು ಯಾಕೆ ಬೈಬೇಕು, ನನ್ನ ಮಕ್ಕಳೊಟ್ಟಿಗೆ ನೀನು ಯಾಕೆ ಇದು ಮಾಡಬೇಕು, ನಿನ್ನ ಮಕ್ಕಳು ಎತ್ತಿದ್ರೆ ತಾನೆ, ನಿನ್ನ ಮಕ್ಕಳು ಸಾಕಿದ್ರೆ ತಾನೆ, ನೀನು ಹಾಲು ಕುಡಿಸಿದ್ರೆ ತಾನೆ ಮಕ್ಕಳ ಬೆಲೆ ನಿನ್ಗೆ ಗೊತ್ತಾಗೋದು, ಏನೋ ಮಕ್ಕಳು ತಪ್ಪು ಮಾಡ್ತಾರೆ ಅದಕ್ಕೆಲ್ಲ ಬೈಯೋದು ಹಾಗೆ ಹೀಗೆ ಅಂತೇಳಿ ಏನು ಮಾಡ್ತಾಳೆ, ದಿನ ಚುಚ್ಚು ಮಾತುಗಳು ಮಾತಾಡ್ತಾ ಇರ್ತಾಳೆ.
ದಿನ ದಿನ ಚುಚ್ಚು ಮಾತ್ರ ಮಾಡ್ತಾ ಇರ್ತಾರೆ. ಅಂತ ಒಂದು ಸಂದರ್ಭದಲ್ಲಿ ಏನಾಗುತ್ತಂದ್ರೆ ಆ ಪ್ರಿಯರೇ, ಒಂದು ಸಾರಿ ಎಲ್ಲರೂ ಆ ದೇವಾಲಯಕ್ಕೆ ವರ್ಷಕ್ಕೊಂದ್ಸಾರಿ ಅವರು ಹೋಗ್ತಾ ಇರ್ತಾರೆ. ಅಂತ ಒಂದು ಸಂದರ್ಭದಲ್ಲಿ ಅವರು ಹೋಗಿರ್ತಾರೆ. ಆ ಸಮಯದಲ್ಲಿ ಏನಾಗುತ್ತೆ, ಆ ಮಕ್ಕಳು ಸ್ವಲ್ಪ ತೀಟೆಗಳು ಮಾಡುವಾಗ ಆ ದೊಡ್ಡಮ್ಮದವಳು ಬೈಯುವಾಗ ಏನಾಗ್ತದೆ ಅಂದರೆ ಆಕೆ ಸಿಕ್ಕಾಪಟ್ಟೆ ಬೈದು ಬಿಡ್ತಾಳೆ. ನೀನು ಬಂಜೆ, ನೀನು ಮಕ್ಕಳಿಲ್ಲ, ನೀನು ಹಾಗೆ ಹೀಗೆ ಅಂತೇಳಿ ಸಿಕ್ಕಾಪಟ್ಟೆ ಬೈಯುವಾಗ ಆಕೆಗೆ ಏನಾಗುತ್ತೆ, ತುಂಬ ದುಃಖ ಆಗ್ಬಿಡ್ತದೆ. ಅಂತ ಸಂದರ್ಭದಲ್ಲಿ ಏನು ಮಾಡ್ತಾಳೆ ಅಂದರೆ, ಸೀದಾ ಇನ್ನು ಎಲ್ಲಿ ಇರೋದು ಬೇಡ ಅಂಥೇಳಿ ಸೀದಾ ದೇವಾಲಯಕ್ಕೆ ಹೋಗ್ಬಿಡ್ತಾಳೆ. ದೇವರ ಆಲಯಕ್ಕೆ ಹೋಗ್ಬಿಟ್ಟು ದೇವರ ಆಲಯದಲ್ಲಿ ಮೊಣಕಾಲೂರಿ ಏನು ಮಾಡ್ತಾಳೆ, ಪ್ರಾರ್ಥನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಪ್ರಾರ್ಥನೆ ಮಾಡ್ತಾ ಇದ್ದಾಳೆ. ಆದರೆ ಶಬ್ದ ಹೊರಗಡೆ ಬರ್ತಾ ಇಲ್ಲ. ತುಟಿಗಳು ಅಲ್ಲಾಡ್ತಾ ಇದೆ, ಕಣ್ಣಲ್ಲಿ ನೀರು ಸೋರ್ತಾ ಇದೆ, ಅಳ್ತಾ ಇದ್ದಾಳೆ. ಹತ್ತು ಪ್ರಾರ್ಥನೆ ಮಾಡ್ತಾನೇ ಇದ್ದಾಳೆ. ಬೆಳಿಗ್ಗೆ ಹೋಗಿರೋಳು ಸಾಯಂಕಾಲ ತನಕ ಪ್ರಾರ್ಥನೆ ಮಾಡ್ತಾನೇ ಇದ್ದಾಳೆ. ಈ ದೇವರ ಸೇವಕನು ಏನಕ್ಕೆ ನನ್ನ ಕುಡಿದು ಬಂದಿದ್ದಾಳ, ಆ ಕುಡಿದು ಮತ್ತಲ್ಲಿ ಈ ಥರ ಆಡ್ತಾ ಇದ್ದಾಳ, ಆ ತುಟಿ ಅಲ್ಲಾಡ್ತಾ ಇದೆ, ಆದರೆ ಕಣ್ಣೀರು ಬರ್ತಾ ಇದೆ, ಆದರೆ ಶಬ್ದ ಬರ್ತಾ ಇಲ್ಲ. ಏನು ಮಾಡ್ತಾ ಇದ್ದಾಳೆ ಅಂತ ಆಕೆ ಗಮನಿಸ್ತಾನೆ ಇದ್ದಾಳೆ. ನೋಡ್ರಿ, 13ನೇ ವಚನದಲ್ಲಿ ನಾವು ನೋಡುವಾಗ, 1 ಸಮುವೇಲ 1ನೇ ಅಧ್ಯಾಯ 13ನೇ ವಚನದಲ್ಲಿ ಅಲ್ಲಿ ಏನ್ ಹೇಳ್ತದೆ, ಆಕೆಯು ಹೃದಯದಲ್ಲಿ ಪ್ರಾರ್ಥಿಸುವುದರಿಂದ ತುಟಿಗಳು ಮಾತ್ರ ಅಲ್ಲಾಡುತ್ತಿದ್ದು ಶಬ್ದ ಕೇಳಲಿಲ್ಲ. ಆದುದರಿಂದ ಈಕೆ ಮದ್ಯಪಾನ ಮಾಡಿದ್ದಾಳೆಂದು ಅವನು ನೆನೆಸಿ. ಅಂದ್ರೆ ಪ್ರಿಯರೇ, ನಾವು ಇನ್ನೂ ಸ್ವಲ್ಪ ಮೇಲೆ ಓದ್ಕೊಳ್ಳುವಾಗ 10-11 ವಚನಗಳಲ್ಲಿ ನೋಡುವಾಗ ಬಹು ದುಃಖದಿಂದ ಕಣ್ಣೀರು ಸುರಿಸುತ್ತಾ ಯೆಹೋವನನ್ನು ಕುರಿತು, ಸೇನಾಧೀಶ್ವರನು ಯೆಹೋವನೇ, ನಿನ್ನ ದಾಸಿಯ ದುಃಖವನ್ನು ಪರಾಮರಿಸು, ನನ್ನನ್ನು ತಿರಸ್ಕರಿಸದೆ ಕನಿಕರವಿಟ್ಟು ನನಗೊಬ್ಬ ಮಗನನ್ನು ಕೊಡಬೇಕು, ಅವನು ಜೀವದಿಂದಿರುವ ತನಕ ನಿನ್ನವನಾಗೆ ಇರುವ ಹಾಗೆ ನಿನಗೆ ಪ್ರತಿಷ್ಠೆ ಕೊಡುತ್ತೇನೆ, ಅವನ ತಲೆ ಮೇಲೆ ಸೌರ ಕತ್ತಿಯನ್ನು ಬರಗೊಡಿಸು ಎಂದು ಪ್ರಾರ್ಥನೆ ಮಾಡಿ ಅರಿಕೆ ಮಾಡ್ತಾ ಇದ್ರು. ಅಂದ್ರೆ ಆಕೆ ಒಂದು ತೀರ್ಮಾನ, ಹೇಗೂ ನಾನು ಬಂದೆತನ ಹೋಗ್ಬೇಕು ಅಂತೇಳಿ ಕಣ್ಣೀರು ಸುರಿಸ್ತಾ ತುಟಿ ಅಲ್ಲಾಡ್ತಾ ಇದೆ, ಆದ್ರೆ ಶಬ್ದ ಹೊರಗೆ ಬರ್ತಾ ಇಲ್ಲ. ತುಟಿ ಅಲ್ಲಾಡ್ತಾ ಇದೆ, ಶಬ್ದ ಅನೇಕ ಸಾರಿ ಕೆಲವು ಪ್ರಾರ್ಥನೆ ಮಾಡ್ರಿ ಅಂತ ಹೇಳುವಾಗ ಕೆಲವು ಸಂದರ್ಭಗಳಲ್ಲಿ ಏನ್ ಮಾಡ್ತಾರೆ, ಉದ್ದುದ್ದವಾದ ಪ್ರಾರ್ಥನೆ ಮಾಡ್ತಾರೆ, ಹೇಳಿದ್ದನ್ನೇ ಹೇಳ್ಕೊಂಡು ಆದ್ರೆ ಜೋರಾಗಿ ಕಿರ್ಚಿ ಪ್ರಾರ್ಥನೆ ಮಾಡ್ತಾರೆ. ಕೆಲವು ಪಂಥೆಕೋಸ್ತ ಏನೋ ಒಂಥರ ಗಲಿಬಿಲಿ ಮಾಡಿಕೊಂಡು ಹಾಗೆ ಹೀಗೆ ಏನೇನೋ ಮಾತಾಡ್ತಾ ಇರ್ತಾರೆ, ಅನ್ಯ ಭಾಷೆ ಅಂತ ಅದು ಇಂತ ಅಂತೇಳಿ. ಆದರೆ ದೇವರು ಮೌನವಾಗಿ ಪ್ರಾರ್ಥನೆ ಮಾಡಿದ್ರು ಕೇಳ್ತಾನೆ. ಆಕೆ ಸನ್ನಿವೇಶ ಏನು, ಆಕೆಗೆ ಮಕ್ಕಳಿಲ್ಲ. ಆ ಮಕ್ಕಳಿಗಾಗಿ ಏನ್ ಮಾಡ್ತಾ ಇದ್ದಾಳೆ, ಒಬ್ಬಂಟಿಗಳಾಗಿ ದೇವಾಲಯದಲ್ಲಿ ಬಂದು ಮೊಣಕಾಲೂರಿ ಕಣ್ಣೀರು ಸುರಿಸುತ್ತಾ ತನ್ನ ಮನೋವೇದನೆ ಎಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದ, ಹೃದಯದಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾಳೆ. ಪ್ರಿಯ ನನ್ನ ಸಹೋದರರೇ, ಆ ಪ್ರಾರ್ಥನೆನ ಆಕೆ ಮಾಡೋದನ್ನ ಆ ಸೇವಕನ ಗಮನಿಸಿ 4 ಗಂಟೆ ತನಕ ನೋಡ್ತಾ ಇದ್ದಾನೆ. ಆಕೆ ಪ್ರಾರ್ಥನೆ ಮಾಡ್ತಾನೇ ಇದ್ದಾಳೆ, ಕಣ್ಣೀರು ಸುರಿತಾನೇ ಇದೆ, ಆ ತುಟಿ ಅಲ್ಲಾಡ್ತಾ ಇದೆ, ಆದ್ರೆ ಶಬ್ದ ಮಾತ್ರ ಬರ್ತಾ ಇಲ್ಲ. ಯಾರಿಗೂ ಡಿಸ್ಟರ್ಬ್ ಮಾಡದೆ, ಯಾರಿಗೂ ಆಕೆ ತೊಂದರೆ ಕೊಡದೆ, ತನ್ನ ಹೃದಯದಲ್ಲಿರುವಂತ ಅಂತರಾತ್ಮದಲ್ಲಿರುವ ದೇವರ ಹತ್ರ ಆಕೆ ಪ್ರಾರ್ಥನೆ ಮಾಡ್ತಾ ಇದ್ದಾಳೆ. ಪ್ರಾರ್ಥನೆ ಮಾಡುವಾಗ ಆಕೆ ನೋಡಿ ಸೇವಕನಿಗೆ ಒಂದು ಬೇಜಾರಾಗಿ, ಏನಮ್ಮ ಕುಡ್ದಿರೋ ಮತ್ತೆ ಇನ್ನೂ ನಿನ್ಗೆ ಇಳ್ದಿಲ್ವಾ ಅಂತಾನೆ. ಅವಾಗ ಆಕೆ ನಾನು ಇವಾಗ ಮಾತಾಡಲೇಬೇಕು ಅಂತೇಳಿ ಏನ್ ಮಾಡ್ತಾಳೆ, ಅಯ್ಯ ನಾನು ಕುಡ್ದಿಲ್ಲ ಸ್ವಾಮಿ, ಹಾಗಲ್ಲ, ನಾನು ಬಹು ದುಃಖ ಪೀಡಿತಳು, ದ್ರಾಕ್ಷರಸನಾದ್ರೂ ಬೇರೆ ಯಾವ ಮದ್ಯವನಾದ್ರೂ ಕುಡಿದಳವಲ್ಲ, ನನ್ನ ಮನೋವೇದನೆಯನ್ನು ಯೆಹೋವನ ಮುಂದೆ ಒಯ್ದಿದ್ದೇನೆ. ಹಲ್ಲೆಲೂಯಾ. ನನಗಿರುವಂತ ಸಮಸ್ಯೆ, ನನಗಿಂತ ಕಷ್ಟ, ನನಗೆ ಹೃದಯದಲ್ಲಿರುವಂತ ಬಾಧೆನ ದೇವ್ರ ಮುಂದೆ ನಾನು ಒಯ್ತಾ ಇದ್ದೀನಿ. ದೇವ್ರ ಮುಂದೆ ಒಂದು ತೀರ್ಮಾನ ಮಾಡ್ಕೊಳ್ತಾ ಇದ್ದೀನಿ. ಯಾರಿಗೂ ಡಿಸ್ಟರ್ಬ್ ಆಗೋದು ಬೇಡ ಅಂತೇಳಿ ನನ್ನ ಹೃದಯದಲ್ಲೇ ನನ್ನ ದೇವರ ಹತ್ರ ನನ್ನ ಪ್ರಾರ್ಥನೆ ವಿಜ್ಞಾಪನೆ ಸಲ್ಲಿಸ್ತಾ ಇದ್ದೀನಿ.
ನನ್ನ ಭಾರ ಏನಿದೆ ಎಲ್ಲ ದೇವರ ಮುಂದೆ ಹಾಕಿದ್ದೇನೆ ಅಂತೇಳಿ ಆಕೆ ಪ್ರಾರ್ಥನೆ ಮಾಡ್ತಿರುವಾಗ ಪ್ರಿಯ ನನ್ನ ಸಹೋದರೇ ಅಲ್ಲಿ ಏನಾಗುತ್ತಂದ್ರೆ ಆ ಸೇವಕನ ಆಕೆಯನ್ನ ಪ್ರಾರ್ಥನೆ ಮಾಡಿ ಏನ್ ಮಾಡ್ತಾಳೆ, ಆತನ ಹರಿಸ್ತಾನೆ. ಏನಂತ, ನಿನ್ನ ದಾಸಿಯಾದ ನನ್ನನ್ನು ಅಯೋಗ್ಯರೆಂದು ನೆನೆಸಬೇಡ, ಈವರೆಗೂ ನನ್ನ ಹೆಚ್ಚಾದ ಚಿಂತೆಯನ್ನು ವ್ಯಥೆಯನ್ನು ಅರಿಕೆ ಮಾಡಿಕೊಳ್ತಿದ್ದೇನೆ ಎಂದು ಹೇಳಿದ. ಆಗ ಎಲ್ಲಿಯೋ ಹಾಗೆ ಸಮಾಧಾನದಿಂದ ಹೋಗು, ಇಸ್ರಾಯೇಲ್ ದೇವರು ನಿನ್ನ ಪ್ರಾರ್ಥನೆ ನೆರವೇರಿಸಲಿ ಎಂದು ಎನ್ನಲು ಹನ್ನಳು ಏಳಿಗೆ ನಿನ್ನ ದಾಸಿಯ ಮೇಲೆ ಕಟಾಕ್ಷವಿರಲಿ ಎಂದು ಹೇಳಿ ಹೊರಟು ಹೋಗಿ ಊಟ ಮಾಡಿದಳಂತ. ಅಂದ್ರೆ ಆಕೆ ಪ್ರಾರ್ಥನೆ ಮಾಡಿ ಸಮಾಧಾನದಿಂದ ಹೋಗಮ್ಮ, ನಿನ್ನ ದೇವರು ನನ್ನ ದೇವರು ನಿನ್ನ ಪ್ರಾರ್ಥನೆ ಕೇಳಿ ನಿನ್ನ ಪ್ರಾರ್ಥನೆಗೆ ಉತ್ತರ ಕೊಡ್ಲಿ ಅಂತೇಳಿ ಆಕೆಯನ್ನು ಹರಿಸಿ ಆಶೀರ್ವಾದ ಮಾಡಿ ಕಳಿಸುವಾಗ ಆಕೆ ಸಮಾಧಾನದಿಂದ ಹೋಗಿ ಮನೆಗೆ ಹೋಗಿ ಊಟ ಮಾಡ್ತಾಳೆ. ಆ ದುಃಖವೆಲ್ಲ ಮರ್ತೋಗ್ತಾಳೆ. ಅದೇ ರಾತ್ರಿ ಆ ಗಂಡ ಹೆಂಡತಿ ಇಬ್ರು ಅವ್ರು ಕೂಡ್ತಾರೆ. ಅದೇ ರಾತ್ರಿಯಲ್ಲಿ ಆಕೆಗೆ ದೇವರು ಗರ್ಭಫಲವನ್ನು ಕೊಡ್ತಾನೆ. ಆ ಗರ್ಭಫಲವನ್ನು ಕೊಟ್ಟು ವರ್ಷ ಒಂದು ಹೆರಿಗೆ ಬಂದಾಗ ಹೆರಿಗೆ ಆದ ನಂತರ ಅಲ್ಲಿ ಏನಾಗುತ್ತೆ ಅಂದ್ರೆ ಪ್ರೇರೆ ಆ 20ನೇ ವಚನದಲ್ಲಿ ನೋಡುವಾಗ ಆ ದಿನ ತುಂಬಿದ ಗರ್ಭಿಣಿಯಾಗಿ ದಿನ ತುಂಬಿದ ಮೇಲೆ ಒಬ್ಬ ಮಗನನ್ನು ಎತ್ತಳು, ಯೆಹೋವನು ಬೇಡಿಕೊಂಡೇನೆಂದು ಹೇಳಿ ಆ ಮಗನಿಗೆ ಸಮುವೇಲನೆಂದು ಹೆಸರಿಟ್ಟಳು. ಅಂದ್ರೆ ಆ ದೇವರು ನನ್ನ ಪ್ರಾರ್ಥನೆ ಕೇಳಿ ನನ್ಗೆ ಉತ್ತರ ಕೊಟ್ಟಿದ್ದಾನೆ ಅಂತೇಳಿ ಆ ಮಗನಿಗೆ ಏನ್ ಹೇಳ್ತಾಳೆ, ಸಮುವೇಲನಂತ ಹೆಸರಿಡ್ತಾಳೆ. ಪ್ರಿಯ ನನ್ನ ಸಹೋದರಿ, ಇಲ್ಲಿ ಏನಾಗುತ್ತಂದ್ರೆ ದೇವರು ಪ್ರಾರ್ಥಿಸುವಾಗ ದೇವರಿಗೆ ಅಸಾಧ್ಯವಾದದ್ದು ಯಾವುದಿಲ್ಲ. ಆಕೆ ಏನ್ ಮಾಡ್ತಾ ಇದ್ದಾರೆ, ಬೆಳಗಿನಿಂದ ಸಾಯಂಕಾಲ ತನಕ ತನ್ನ ಮನೋವೇದನೆ ತನ್ನ ದುಃಖವನ್ನು ಇನ್ನು ಶಬ್ದ ಬರದ ಹಾಗೆ ಹೃದಯದಲ್ಲಿ ದೇವರಿಗೆ ಪ್ರಾರ್ಥನೆ ಮಾಡ್ತಾ ಇದ್ದಂತೆ. ಹೃದಯದಲ್ಲಿ ಪ್ರಾರ್ಥನೆ ಮಾಡುವಾಗ ಹೃದಯವನ್ನು ಅರ್ಥಂತ ದೇವರು ಆಕೆಗೆ ಉತ್ತರ ಕೊಟ್ಟು ಏನ್ ಮಾಡ್ತಾಳೆ, ಆಕೆಯನ್ನು ಆಶೀರ್ವಾದ ಮಾಡ್ತಾನೆ. ಆದ್ರಿಂದ ಪ್ರಿಯ ನನ್ನ ಸಹೋದರಿ, ಪ್ರಾರ್ಥನೆ ಏನ್ ಮಾಡ್ತದೆ, ಸನ್ನಿವೇಶವನ್ನು ಬದಲಾಯಿಸುತ್ತದೆ. ನೀನು ಮಾಡುವಂತ ಪ್ರಾರ್ಥನೆ ನಿನ್ನ ಹೃದಯದಲ್ಲಿ ಎಂತ ಸನ್ನಿವೇಶ ಇದ್ರು, ಎಂತ ಕಷ್ಟಗಳಿದ್ರು, ಎಂತ ಸಮಸ್ಯೆಗಳಿದ್ರು, ಎಂತ ರೋಗವಿದ್ರು ಏನ್ ಮಾಡ್ತದೆ, ಆ ಪ್ರಾರ್ಥನೆ ನಿನ್ನ ಸನ್ನಿವೇಶ ಬದಲಾಯಿಸಿ ಅನ್ನನನ್ನು ಆಶೀರ್ವದಿಸಿದ ದೇವರು, ಅನ್ನಳಿಗೆ ಗರ್ಭಫಲವನ್ನು ಕೊಟ್ಟಂತ ದೇವರು, ಅನ್ನ ಮಗನ ಕೊಟ್ಟಂತ ದೇವರು ನಿನ್ನೆಲ್ಲ ಕೊರತೆ ನೀಗಿಸಲಿಕ್ಕೆ ಆತನ ಶಕ್ತನಾಗಿದ್ದಾನೆ. ಎರಡನೇದಾಗಿ ನೋಡುವಾಗ ಪ್ರಾರ್ಥನೆಯು ಜನರನ್ನು ಬದಲಾಯಿಸುತ್ತದೆ. ಏನಾಗುತ್ತೆ, ಪ್ರಾರ್ಥನೆಯು ಜನರನ್ನು ಬದಲಾಯಿಸುತ್ತದೆ. ನಾವು 33ನೇ ವಿಮೋಚನ ಕಾಂಡ 33ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ಅಲ್ಲೊಂದು ಘಟನೆ ನಡೀತದೆ. ಆ 31ನೇ ವಚನ ನಾನು ಓದ್ತೀನಿ. ಆಗ ಮೋಶೆ ಯೆಹೋವನ ಬಳಿಗೆ ತಿರುಗಿ ಹೋಗಿ, ಅಯ್ಯೋ ಅಯ್ಯೋ, ಈ ಜನರು ಮಹಾಪಾಪವನ್ನು ಮಾಡಿದ್ದಾರೆ, ಚಿನ್ನದ ದೇವರನ್ನು ಮಾಡಿಕೊಂಡಿದ್ದಾರೆ. ಆದರೂ ನೀನು ಕರುಣೆಬಿಟ್ಟು ಅವರ ಪಾಪವನ್ನು ಕ್ಷಮಿಸಬೇಕು. ಪ್ರಿಯ ನನ್ನ ಸಹೋದರರೇ, ಇಲ್ಲಿ ದೇವರು ಏನ್ ಮಾಡ್ತಾನೆ ಅಂದ್ರೆ ಮೋಶೆಯನ್ನ ಬೆಟ್ಟದ ಮೇಲೆ ಕರೀತಾರೆ. ದಾಸಾಜ್ಞೆಗಳು ಬರೆಯೋದಕ್ಕಾಗಿ ಬರೆದು ಕೊಡೋದಕ್ಕಾಗಿ ಬೆಟ್ಟದ ಮೇಲೆ ಕರೆಯುವಾಗ ಆತ 40 ದಿವಸ ಅಲ್ಲಿ ಹೋಗ್ಬಿಡ್ತಾನೆ. 40 ದಿವಸ ಬೆಟ್ಟದ ಮೇಲೆ ಇರ್ತಾನೆ, ಕೆಣಕು ಬರೋದಿಲ್ಲ. ಆಗೇನ್ ಮಾಡ್ತಾರೆ, ಈ ಇಸ್ರಾಯೇಲರೆಲ್ಲನೂ ಹಾರೋನಿಗೆ ತಿರುಗಿ ಬೀಳ್ತಾರೆ. ಅವನು ಎಲ್ಲೋದನೋ ಏನಾಯ್ತು, 40 ದಿವಸ ಆಯ್ತು, ಬದುಕಿದ್ದಾನೋ ಸತ್ತಿದ್ದಾನೋ ಗೊತ್ತಿಲ್ಲ, ನಮ್ಮ ಮುಂದೆ ನಡೆಸುವಂತ ನಮ್ಗೆ ನಾಯಕನಿಲ್ಲ, ಹಾಗಾಗಿ ನಮ್ಗೇನೋ ಒಂದು ಮುಂದೆ ನಡೆಸುವಂತ ಒಂದು ನಾಯಕನ ಸಿದ್ಧ ಮಾಡಿಕೊಡ್ರಿ ಅಂತ ಹೇಳಿ ಏನ್ ಮಾಡ್ತಾರೆ ಅಂದ್ರೆ ಆ ಹಾರೋನನ ಮೇಲೆ ತಿರುಗಿ ಬೀಳುವಾಗ ಹಾರೋನ್ ಏನ್ ಮಾಡ್ತಾರೆ, ನಿಮ್ಮಲ್ಲಿ ಏನೇನಿದೆಯಾ ಎಲ್ಲ ತಂದು ಕೊಡ್ರಿ ಅಂತ ಹೇಳುವಾಗ ಅವರು ಮುರುಗಳು, ಮೂಗುನತ್ತುಗಳು, ಅವು ಇವೆಲ್ಲ ಸಣ್ಣ ಪುಟ್ಟವೆಲ್ಲ ತಂದು ಕೊಡುವಾಗ ಅವೆಲ್ಲ ಸೇರಿಸಿ ಬೆಂಕಿಯಲ್ಲಿ ಹಾಕ್ತಾನೆ. ಆ ಬೆಂಕಿಯಲ್ಲೆಲ್ಲ ಕರಗಿ ಅದು ಒಂದು ವಿಗ್ರಹ ಆಗ್ಬಿಡ್ತದೆ, ಒಂದು ಬಸವನ ರೂಪ ಬಂದ್ಬಿಡ್ತದೆ. ಆ ಒಂದು ಬಸವನ ರೂಪ ಬಂದಾಗ ಅದೇನಾಗ್ತದೆ, ಇದೇ ನಿಮ್ಮ ದೇವರು ನಿಮ್ಮನ್ನು ನಡೆಸ್ಕೊಂಡು ಬಂದಿದ್ದು, ಇದನ್ನ ಆರಾಧನೆ ಮಾಡ್ರಿಂದ ಅವ್ರು ಭಯಪಟ್ಟು ಹಾರೋನ್ನ ಅಲ್ಲಿ ಇದು ಮಾಡಿಬಿಡ್ತಾರೆ. ಆಗ ದೇವರು ಆ ಮೋಶೆಯನ್ನು ಎಚ್ಚರಿಸಿ, ನೋಡು ಆ ಕೆಳಗೆ ಜನರೆಲ್ಲ ದಾರಿ ತಪ್ಪು ಹೋಗ್ತಾ ಇದ್ದಾರೆ, ನನ್ನನ್ನು ಬಿಟ್ಟು ಬೇರೆ ದೇವ್ರನ್ನ ಅವ್ರು ಮಾಡ್ಕೊಳ್ತಾ ಇದ್ದಾರೆ, ಹೋಗಿ ಅವ್ರನ್ನ ಎಚ್ಚರಿಸು ಅಂತ ಹೇಳಿ ಆ ಮೋಶೆನ ದೇವ್ರು ಕೆಳಗೆ ಕಳಿಸ್ಬಿಡ್ತಾರೆ. ಕಳಿಸುವಾಗ ಮೋಶೆ ಬಂದು ಅಲ್ಲಿ ನೋಡುವಾಗ ನಿಜವಾಗ್ಲೂ ಅವ್ರು ಏನ್ ಮಾಡ್ತಾರೆ,
ನಿಜವಾದ ದೇವರನ್ನು ಬಿಟ್ಟು ಒಂದು ಬೊಂಬೆ ಆಕಾರದಲ್ಲಿ ಒಂದು ದೇವರನ್ನು ಮಾಡಿಕೊಂಡು ಅವ್ರ ಆರಾಧನೆ ಮಾಡೋದು, ಹಬ್ಬ ಮಾಡೋದು, ಸಡಗರ ಮಾಡೋ ರೀತಿಯಲ್ಲಿ ಇರ್ತಾರೆ. ಆಗ ಏನ್ ಮಾಡ್ತಾನೆ, ಆ ಮೋಶೆ ಅವ್ರ ಹತ್ರ ಬಂದು ಅವ್ರನ್ನೆಲ್ಲ ಗದರಿಸಿ 30ನೇ ವಚನ ನೋಡುವಾಗ, ಮರುದಿನದಲ್ಲಿ ಮೋಶೆ ಜನರಿಗೆ, ನೀವು ಮಹಾಪಾಪವನ್ನು ಮಾಡಿದಿರಿ, ಆದರೂ ನಾನು ಬೆಟ್ಟವನ್ನತ್ತಿ ಯೆಹೋವನ ಸನ್ನಿಧಿಗೆ ಹೋಗುವೆನು. ಒಂದು ವೇಳೆ ನೀವು ಮಾಡಿದ ಪಾಪ ಕೃತ್ಯಕ್ಕೆ ಕ್ಷಮಾಪಣೆ ನನ್ನ ಮೂಲಕ ದೊರಕಿತು ಎಂದು ಹೇಳಿದನು. ಆ ಜನರಿಗೆಲ್ಲ ಗದರಿಸಿ ಬೈದು, ನಾನು ಹೋಗ್ತೀನಿ, ಮತ್ತೆ ದೇವರ ಸನ್ನಿಧಿಗೆ ಹೋಗಿ ಆತನನ್ನು ಮರ ಇಡ್ತೀನಿ, ಆತನ ಬೇಡ್ಕೊಳ್ತೀನಿ. ಬೇಡ್ಕೊಳ್ಳುವಾಗ ಒಂದು ವೇಳೆ ಏನು ಆಗ್ತಾನೆ, ನೀವು ಮಾಡಿದ ಪಾಪಕ್ಕೆ ಕ್ಷಮಾಪಣೆ ದೊರಕಿತ್ತು ಅಂತೇಳಿ ನಾನು ನೆನೆಸಿ ಹೋಗಿ ದೇವ್ರ ಹತ್ರ ಹೋಗ್ತೀನಿ ಅಂತೇಳಿ ಹೋಗಿ ಆತನ ಏನ್ ಮಾಡ್ತಾನೆ, ದೇವ್ರ ಹತ್ರ ಪ್ರಾರ್ಥನೆ ಮಾಡ್ತಾನೆ. ಅಯ್ಯೋ ಅಯ್ಯೋ, ಈ ಜನರು ಮಹಾಪಾಪವನ್ನು ಮಾಡಿದ್ದಾರೆ, ಚಿನ್ನದ ದೇವರನ್ನು ಮಾಡಿಕೊಂಡಿದ್ದಾರೆ, ಆದರೂ ನೀನು ಕರುಣೆವಿಟ್ಟು ಅವರ ಪಾಪವನ್ನು ಕ್ಷಮಿಸಬೇಕು ಅಂತ ಹೇಳ್ತಾ ಇದ್ದೇನೆ. ನೀನು ಕರುಣೆವಿಟ್ಟು, ನೀನು ದಯೆ ತೋರಿಸಿ, ಅವ್ರ ಮೇಲೆ ನಿನ್ನ ಪ್ರೀತಿಯನ್ನು ತೋರಿಸಿ ಅವ್ರನ್ನೇನ್ ಮಾಡ್ಬೇಕು, ಕ್ಷಮಿಸ್ಬೇಕಂತ ಹೇಳಿದ್ರೆ. ಪ್ರಿಯರೇ, ಲೋಕದಲ್ಲಿ ದೇವರು ಕ್ಷಮಿಸಲಾರದಂತ ಒಂದು ಪಾಪ ಏನಂದ್ರೆ, ದೇವರ ವಿಗ್ರಹಾರಾಧನೆ ಸಹಿಸೋದಿಲ್ಲ. ತನಗೆ ಸಲ್ಲುವಂತ ಗೌರವ ಮತ್ತೊಬ್ಬರಿಗೆ ಸಲ್ಲಿಸಲಿಕ್ಕೆ ಯಾವ ಕಾರಣಕ್ಕೂ ಆತನ ಒಪ್ಕೊಳ್ಳೋದಿಲ್ಲ. ಇನ್ನು ಮತ್ತೆ ಬೇರೆ ಬೇರೆ ಪಾಪಗಳು ಒಂದು ವೇಳೆ ಕ್ಷಮಿಸಬಹುದು, ಮನ್ನಿಸಬಹುದು, ಆತನ ಕನಿಕರ ಸಂಪನ್ನನು. ಆದರೆ ತನಗೆ ಸಲ್ಲುವಂತ ಗೌರವ ಮತ್ತೊಬ್ಬನಿಗೆ ಸಲ್ಲಿಸಲಿಕ್ಕೆ ಆತನ ಎಷ್ಟು ಮಾತ್ರಕ್ಕೂ ಇಷ್ಟಪಡೋದಿಲ್ಲ. ಯಾಕಂದ್ರೆ ಸೃಷ್ಟಿಕರ್ತನು, ಪೋಷಿಸುವಂತವನು, ಆಧರಿಸುವಂತನು, ಕಾಪಾಡುವಂತ ದೇವರು ಯೇಸು ಕ್ರಿಸ್ತನಾಗಿರುವ ತಂದೆಯಾದ ದೇವರಾಗಿರುವಾಗ ಆತನ ಸಲ್ಲುವಂತ ಗೌರವ ಮತ್ತೊಬ್ಬನಿಗೆ ಸಲ್ಲಲಿಕ್ಕೆ ಆತನು ಎಷ್ಟು ಮಾತ್ರಕ್ಕೂ ಇಷ್ಟಪಡೋದಿಲ್ಲ. ಆದ್ರಿಂದ ಮೋಶೆ ಏನ್ ಮಾಡ್ತಾ, ಅವ್ರ ಮಧ್ಯಸ್ಥ ವಿಜ್ಞಾಪನೆ ಮಾಡ್ತಾ ಇದ್ದೇನೆ, ಈ ಜನರು ಮಹಾಪಾಪವನ್ನು ಮಾಡಿದ್ದಾರೆ. ಸಣ್ಣ ಪಾಪ ಅಲ್ಲ, ಮಹಾಪಾಪ, ದೊಡ್ಡ ಪಾಪ ಮಾಡಿದರೆ. ಏನಂದ್ರೆ, ನಿನ್ನನ್ನು ಆರಾಧಿಸಿಬಿಟ್ಟು ಏನು ಬಂಗಾರದ ಒಂದು ವಿಗ್ರಹ ಮಾಡಿಕೊಂಡು ಆ ದೇವರು ಮಾಡ್ಕೊಂಡು ಅದನ್ನ ಆರಾಧಿಸ್ತಾ ಇದ್ದಾರೆ. ಆದ್ರೂ ನೀನು ಅವರ ಮೇಲೆ ಕರುಣೆ ಇಟ್ಟು ಅವ್ರ ಪಾಪವನ್ನು ಕ್ಷಮಿಸಬೇಕು ಅಂತ ಇದ್ದಾನೆ. ಇಲ್ಲವಾದ್ರೆ ನೀನು ಬರೆದಿರೋ ಜೀವಿತರ ಪಟ್ಟಿಯಿಂದ ನನ್ನ ಹೆಸರನ್ನು ಅಳಿಸಿಬಿಡ್ಬೇಕಂತ ಕೇಳಿಕೊಳ್ತೇನೆ. ನೋಡಪ್ಪ, ಅವರ ಪಾಪವನ್ನು ಕ್ಷಮಿಸದೆ ಹೋದರೆ ನನ್ನ ಒಂದು ಹೆಸರು ಜೀವ ಗ್ರಂಥದಲ್ಲಿ ತೆಗೆದುಬಿಡು, ನನ್ನ ಹೆಸರು ಜೀವ ಗ್ರಂಥದಲ್ಲಿ ತೆಗೆದುಬಿಡು ಅಂತ ಹೇಳ್ತಾರೆ. ನೋಡ್ರಿ, ಪ್ರಕಟಣೆಯಲ್ಲಿ ನಾವು ನೋಡುವಾಗ, ಪ್ರಕಟಣೆಯಲ್ಲಿ 20ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. ಪ್ರಕಟಣೆ 20ನೇ ಅಧ್ಯಾಯದಲ್ಲಿ 11ರಿಂದ 15 ವಚನಗಳಲ್ಲಿ ನಾವು ನೋಡುವಾಗ ಅಲ್ಲಿ ಏನ್ ಹೇಳ್ತದೆ ಅಂದ್ರೆ, ಆಮೇಲೆ ಬೆಳ್ಳಗಿರುವ ಮಹಾಸಿಂಹಾಸನವನ್ನು, ಅದರ ಮೇಲೆ ಕೂತಿದ್ದಾತನು ಕಂಡೆನು. ಅದರ ಎದುರಿನಲ್ಲಿ ಭೂಮಿ ಆಕಾಶಗಳು ಓಡಿ ಹೋಗಿ ಇನ್ನು ಕಾಣಿಸದೆ ಹಾಗಾದವು. ಇದಲ್ಲದೆ ಸತ್ತವರಾದ ದೊಡ್ಡವರು ಚಿಕ್ಕವರು ಸಿಂಹಾಸನ ಮುಂದೆ ನಿಂತಿರುವುದನ್ನು ಕಂಡೆನು. ಆಗ ಪುಸ್ತಕಗಳು ತೆರೆಯಲ್ಪಟ್ಟವು ಮತ್ತು ಜೀವಬಾಧ್ಯರ ಪಟ್ಟಿ ಎಂಬ ಇನ್ನೊಂದು ಪುಸ್ತಕವು ತೆರೆಯಲ್ಪಟ್ಟಿತು. ಅಂದ್ರೆ ನೋಡ್ರಿ, ಪುಸ್ತಕಗಳು ಅಂದ್ರೆ 2 ಪುಸ್ತಕ ಇದೆ. ಒಂದು ಪುಸ್ತಕ ಪ್ರತಿಯೊಬ್ಬರು ಮಾಡಿದ ಪಾಪ ಕರ್ಮಗಳು ಒಂದು ಪುಸ್ತಕದಲ್ಲಿ ಬರೆಯಲ್ಪಟ್ಟಿರ್ತದೆ, ಮತ್ತು ದೇವರು ನಂಬಿ ದೇವರ ಚಿತ್ತಾನುಸಾರವಾಗಿ ದೇವರ ಆಜ್ಞೆ ಒಂದನ್ನು ಮೀರದೆ ನಡೆಯುವಂತವರು ಇನ್ನೊಂದು ಜೀವಬಾಧ್ಯರ ಪುಸ್ತಕ ಒಂದು ಇರುತ್ತದೆ. ಆ ಪುಸ್ತಕದಲ್ಲಿ ಬರೆಯಲ್ಪಟ್ಟಿರ್ತದೆ. ಅಲ್ಲಿ ನಾವು ನೋಡುವಾಗ, ಆಗ ಪುಸ್ತಕಗಳು ತೆರೆಯಲ್ಪಟ್ಟವು, ಜೀವಬಾಧ್ಯರ ಪಟ್ಟಿ ಎಂಬ ಇನ್ನೊಂದು ಪುಸ್ತಕವು ತೆರೆಯಲ್ಪಟ್ಟಿತು. ಆ ಪುಸ್ತಕಗಳಲ್ಲಿ ಬರೆದಿದ್ದ ಸಂಗತಿಗಳ ಆಧಾರದಿಂದ ಅವರವರ ಕೃತ್ಯಗಳ ಪ್ರಕಾರ ಸತ್ತವರಿಗೆ ನ್ಯಾಯ ತೀರ್ಪಾಯಿತು. ಸಮುದ್ರವು ತನ್ನೊಳಗಿದ್ದ ಸತ್ತವರನ್ನು ಒಪ್ಪಿಸಿತು, ಮೃತ್ಯು ಪಾತಾಳು ತನ್ನ ವಶದಲ್ಲಿದ್ದ ಸತ್ತವರನ್ನು ಒಪ್ಪಿಸಿತು. ಅವರಲ್ಲಿ ಪ್ರತಿಯೊಬ್ಬರಿಗೂ ಅವನವನ ಕೃತ್ಯಗಳ ಪ್ರಕಾರ ನ್ಯಾಯ ತೀರ್ಪಾಯಿತು. ಆಮೇಲೆ ಮೃತ್ಯು ಪಾತಾಳು ಬೆಂಕಿಯ ಕೆರೆಗೆ ದಬ್ಬಲ್ಪಟ್ಟು, ಆ ಬೆಂಕಿಯ ಕೆರೆ 2ನೇ ಮರಣವು. ಯಾವನ ಹೆಸರು ಜೀವಬಾಧ್ಯರ ಪಟ್ಟಿಯಲ್ಲಿ ಬರೆದಿದ್ದಾಗಿ ಕಾಣಲಿಲ್ಲವೋ ಅವನು ಬೆಂಕಿಯ ಕೆರೆಯಲ್ಲಿ ದಬ್ಬಲ್ಪಟ್ಟನು. ಅಂದ್ರೆ ಜೀವಬಾಧ್ಯರ ಪಟ್ಟಿಯಲ್ಲಿ ಯಾವನ ಹೆಸರು ಕಾಣಬರೋದಿಲ್ಲೋ ಅವನಿಗೆ ಶಿಕ್ಷೆ ಇದೆ. ಅವನು ಬೆಂಕಿಯ ಕೆರೆಗೆ, ಅಂದ್ರೆ 2ನೇ ಮರಣ, ನರಕಕ್ಕೆ ದಬ್ಬಲ್ಪಡ್ತಾನೆ. ಆದ್ರಿಂದ ಈ ಮೋಶೆ ಏನ್ ಹೇಳ್ತಾ ಇದ್ದಾನೆ, ಈ ಜೀವಬಾಧ್ಯರ ಪಟ್ಟಿಯಿಂದ ನನ್ನ ಹೆಸರನ್ನು ತೆಗೆದು ಬಿಡು, ಜೀವಿತರ ಪಟ್ಟಿಯಿಂದ ನನ್ನ ಹೆಸರನ್ನು ತೆಗೆದು ಬಿಡು. ಅಂದ್ರೆ ಇಷ್ಟು ಜನರು ನಾನು ಕರ್ಕೊಂಡು ಬಂದಿದ್ದೆ, ಹೆಚ್ಚು ಕಡಿಮೆ 30 ಲಕ್ಷ ಜನರನ್ನ. ಇವಾಗ ಅವರೆಲ್ಲರನ್ನು ಸಾಯಿಸ್ತೀನಿ ಅಂದ್ರೆ ನಾನೊಬ್ಬರು ಉಳಿದು ನಾನೇನ್ ಪ್ರಯೋಜನ?
ಆದ್ರೂ ಮೋಶೆಗೆ ಹೇಳ್ತಾನೆ, ನಿನ್ನಿಂದ ಹೊಸ ಜನಾಂಗ ನಾನು ಸೃಷ್ಟಿ ಮಾಡ್ತೀನಿ ಅಂತೇಳಿ. ಇಲ್ಲ ಹಾಗೆ ಮಾಡಬೇಡ. ಇವನ್ನೆಲ್ಲ ಕರ್ಕೊಂಡೋಗಿ ಅರಣ್ಯದಲ್ಲಿ ಸಾಯಿಸಿದ್ದಲ್ಲಿ ನಿನಗೂ ಕೆಟ್ಟ ಹೆಸರು ಬರ್ತದೆ, ನನಗೂ ಕೆಟ್ಟ ಹೆಸರು. ಹಾಗೆ ಮಾಡಬೇಡ, ಇವನ್ ಬದುಕಿಸಲೇಬೇಕು, ಇವನ್ ರಕ್ಷಿಸಲೇಬೇಕು ಅಂತೇಳಿ ಆ ಪ್ರಾರ್ಥನೆ ಮಾಡುವಾಗ ಆ ಪ್ರಾರ್ಥನೆ ಏನ್ ಮಾಡ್ತದೆ, ಆ ಜನರ ಒಂದು ಸನ್ನಿವೇಶವನ್ನು ಬದಲಾಯಿಸ್ತದೆ. ಆದ್ರೂ ಆತನು ಒಂದೊಂದು ಮಾತು ಹೇಳ್ತಾನೆ, ಅದಕ್ಕೆ ಯೆಹೋವನು ಯಾರ್ಯಾರು ನನ್ನ ಮಾತನ್ನು ಮೀರಿ ಪಾಪ ಮಾಡಿದರೋ ಅವರ ಹೆಸರುಗಳನ್ನೇ ನನ್ನ ಬಳಿಯ ಪಟ್ಟಿಯಿಂದ ನಾನು ಅಳಿಸಿ ಬಿಡುವೆನು. ಅಂದ್ರೆ ಆ 30 ಲಕ್ಷದಲ್ಲಿ ಎಲ್ಲರೂ ಒಂದೇ ರೀತಿಯಲ್ಲಿ ನಡ್ಕೊಂಡಿಲ್ಲ. ಅದರಲ್ಲಿ ಭಕ್ತಿ ಇರ್ತವ್ರು, ಭಯ ಇರುವಂತವ್ರು ಇದ್ದಾರೆ. ಹಾಗಾಗಿ ಅವ್ರನ್ನೆಲ್ಲ ನಾನು ಉಳಿಸ್ತೀನಿ. ನನಗೆ ವಿರುದ್ಧವಾಗಿ ಯಾರು ನಡ್ಕೊಂಡಿರ್ತಾರೋ ಅವ್ರ ಹೆಸರುಗಳೆಲ್ಲ ಜೀವಪಾತ್ರ ಪಟ್ಟಿಯಿಂದ ನಾನು ಅಳಿಸ್ಬಿಡ್ತೀನಿ. ಇನ್ನೊಂದು ಪುಸ್ತಕ ಅಂದ್ರೆ ಶಿಕ್ಷೆ ಹೊಂದುವಂತ ಪಾಪಗಳ ಆ ಪುಸ್ತಕ ಇರುತ್ತಲ್ಲ, ಅದರಲ್ಲಿ ಅದನ್ನ ಇಡ್ತೀನಿ ಅಂತೇಳಿ. ಮತ್ತು ಅಲ್ಲಿ ಏನ್ ಹೇಳ್ತಾರೆ ಮುಂದಕ್ಕೆ, ನೀನು ಇಲ್ಲಿಂದ ಹೊರಟು ನಾನು ನಿನ್ಗೆ ಹೇಳಿದ ದೇಶಕ್ಕೆ ಈ ಜನರನ್ನು ನಡೆಸಿಕೊಂಡು ಹೋಗು. ನನ್ನ ದೂತನು ನಿನ್ನ ಮುಂದುಗಡೆಯಲ್ಲಿ ನಡೆಯುವನು. ಆದರೂ ನಾನು ಅವರನ್ನು ಶಿಕ್ಷಿಸುವಾಗ ಅವರ ಪಾಪಕ್ಕೆ ತಕ್ಕಂತೆ ಶಿಕ್ಷಿಸುವೆನು. ಪ್ರಿಯ ನನ್ನ ಸಹೋದರರೇ, ನೀನು ಮಾಡಿದ ಪಾಪಕ್ಕೆ ತಕ್ಕಂತೆ ಆತನು ಶಿಕ್ಷಿಸದೆ ಬಿಡೋದೇ ಇಲ್ಲ. ಈ ಲೋಕದಲ್ಲಿ ಒಂದು ವೇಳೆ ನೀನು ತಪ್ಪಿಸ್ಕೊಳ್ಬಹುದು, ಈ ಲೋಕದಲ್ಲಿ ಒಂದು ವೇಳೆ ನಿನ್ ಶಿಕ್ಷೆ ಬರದೇ ಇರುವ ಕಾರಣ ಏನಂದ್ರೆ, ನಿನಗೆ ನಿನ್ನ ಆಯಸ್ಸಿರೋ ತನಕ ಒಂದು ಅವಕಾಶ ಕೊಡ್ತಾ ಇದ್ದಾನೆ. ಒಂದು ವೇಳೆ ಇವತ್ತು ಬದಲಾಗ್ತಾನೆ, ಇಲ್ಲ ನಾಳೆ ಬದಲಾಗ್ತಾನೆ, ನಾಳಿಂದ ಬದಲಾಗ್ತಾನೆ ಅಂತೇಳಿ ಅವಕಾಶ ಕೊಡ್ತಾರೆ. ಅದನ್ನು ನೀನು ಉಪಯೋಗಿಸ್ಕೊ. ಇವತ್ತು ಅನ್ನೋದು ನಿನ್ನದು, ನಾಳೆ ಅನ್ನೋದು ನಿನ್ನದಲ್ಲ, ಈ ಕ್ಷಣ ಅನ್ನೋದು ನಿನ್ನದು, ಸಾಯಂಕಾಲ ಅನ್ನೋದು ನಿನ್ನದಲ್ಲ. ಯಾಕಂದ್ರೆ ಮನುಷ್ಯನ ಜೀವಿತ ಹಬೆ ಅಂತ ಇದೆ. ಒಂದು ಪಾತ್ರೆಯಲ್ಲಿ ನೀರು ಉಕ್ಕುವಾಗ ಆ ಪ್ಲೇಟ್ ತೆಗೆದಾಗ ಹಬೆ ಮೇಳಕ್ಕೆ ಕೇಳ್ತದೆ, ಅದಕ್ಕೆ ಹೇಳೋದು ಮಾತ್ರ ಕಾಣುತ್ತೆ, ಮತ್ತೆ ಕಾಣದೆ ಹೋಗ್ತದೆ. ಹಾಗೆ ನಿನ್ನ ಜೀವಿತ. ಪ್ರಿಯ ನನ್ನ ಸಹೋದರಿ, ಹಾಗೆ ನಿನ್ನ ಜೀವಿತ. ಆದ್ರಿಂದ ನೀನೇನ್ ಮಾಡ್ಬೇಕಂದ್ರೆ, ನೀನು ಇವತ್ತೇ ನಿನ್ನ ಪಾಪಗಳು ಒಪ್ಕೋಬೇಕು, ದೇವರ ಹತ್ರ ಅರಿಕೆ ಮಾಡ್ಕೊಳ್ಬೇಕು, ಕ್ಷಮಾಪಣೆ ಹೊಂದಬೇಕು, ಒಂದು ತೀರ್ಮಾನ ಬೇಕು. ನಿನ್ನ ಜೀವಿತ ನೀನೇ ಬದಲಾಯಿಸ್ಕೋಬೇಕು. ಯಾರೋ ಬಂದು ಬದಲಾಯಿಸೋದಿಲ್ಲ. ನೀನು ಮಾಡಿದ ಎಲ್ಲ ಪಾಪಗಳು ನೀನೇ ಒಪ್ಕೊಳ್ಬೇಕು, ನೀನೇ ಕ್ಷಮಾಪಣೆ ಹೊಂದಬೇಕು. ಇಲ್ಲಂದ್ರೆ ಜೀವ ಬಾಧರ ಪಟ್ಟಿಯಲ್ಲಿ ನಿನ್ನ ಹೆಸರು ತೆಗೆಯಲ್ಪಡ್ತದೆ. ಆಗ ನೀನು ನ್ಯಾಯ ತೀರ್ಪಿಗೆ ಹೋಗುವಾಗ ಅದರ ಖಂಡಿತವಾಗ್ಲೂ ನಿನ್ನ ಶಿಕ್ಷೆ ಬೆಂಕಿ ಗಂಧಕರುಳು ಕೆರೆ, ಅದು ನರಕ. ನಿತ್ಯವೂ ನೀನು ಬೆಂಕಿಯಲ್ಲಿ ಉರಿಬೇಕಾಗ್ತದೆ. ಅಲ್ಲಿ ಹೇಳ್ತಾ ಇದ್ದಾನೆ, ನಾನು ಅವರನ್ನು ಶಿಕ್ಷಿಸುವಾಗ ಅವರ ಪಾಪಕ್ಕೆ ತಕ್ಕಂತೆ ಶಿಕ್ಷಿಸುವೆನು. ಒಂದು ಕುಟುಂಬದಲ್ಲಿ 5 ಜನ ಇದ್ದಾರೆ, 5 ಜನ ಒಂದೇ ರೀತಿ ಪಾಪ ಮಾಡೋದಿಲ್ಲ. ಅದರಲ್ಲಿ ಒಬ್ಬನೋ ಇಬ್ಬರು ಒಳ್ಳೆಯವರು ಇರ್ಬೋದು, ಇಲ್ಲ ಎಲ್ಲರೂ ಒಳ್ಳೆಯವರು ಇರ್ಬೋದು, ದೇವ್ರ ಸ್ತೋತ್ರ. ಆದ್ರೆ ಯಾರು ದಾರಿ ತಪ್ಪಿರುತ್ತ ದೇವ್ರಿಗಿರೋದಾಗಿರ್ತಾರೋ ಅವರ ಪಾಪಕ್ಕೆ ತಕ್ಕ ಹಾಗೆ ಆತನು ಏನ್ ಮಾಡ್ತಾನೆ, ಶಿಕ್ಷೆ ಕೊಡುವ ಆತನಾಗಿದ್ದಾನೆ. ಆದ್ರೆ ಪ್ರಿಯರೇ, ಯೇಸು ಕ್ರಿಸ್ತನು ನಿನ್ಗೋಸ್ಕರ ನನಗೋಸ್ಕರ ಆತನು ಪ್ರಾರ್ಥನೆ ಮಾಡುವತನಾಗಿದ್ದಾನೆ. ಯೋಹಾನ ಬರೆದ ಸುವಾರ್ತೆಯಲ್ಲಿ 17ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ 20-21ನೇ ವಚನಗಳಲ್ಲಿ ನೋಡುವಾಗ ಆತನ 17ನೇ ಅಧ್ಯಾಯ 1ನೇ ವಚನ ಕೊನೆಯ ವಚನ ತನಕ ತಂದೆಯಾದ ದೇವರ ಹತ್ರ ಯೇಸು ಕ್ರಿಸ್ತ ನಿನ್ಗೋಸ್ಕರ ನನಗೋಸ್ಕರ ನಮ್ಮೆಲ್ಲರ ಒಡಂಬಡಿಕೆ ಚೆನ್ನಾಗಿರ್ಬೇಕಂತ ಆತನ ಪ್ರಾರ್ಥನೆ ಮಾಡುವ ಆತನಾಗಿದ್ದಾನೆ. ಇಲ್ಲಿ ನಾವು ನೋಡುವಾಗ ಇಲ್ಲಿ ಏನಾಗ್ತಾ ಇದೆ ಅಂದ್ರೆ, ಆದರೆ ಇವರಿಗೋಸ್ಕರ ಮಾತ್ರವಲ್ಲದೆ ಇವರ ವಾಕ್ಯದಿಂದ ನನ್ನನ್ನು ನಂಬುವವರಿಗೋಸ್ಕರ ಸಹ ಕೇಳಿಕೊಳ್ಳುತ್ತೇನೆ. ಅಂದ್ರೆ ಪ್ರಿಯ ನನ್ನ ಸಹೋದರ, ನೀನು ಹೇಳುವಂತ ಸುವಾರ್ತೆ ಯಾರಾದ್ರೂ ನಂಬಿ ಆ ದೇವ್ರನ್ನ ನಂಬಿದ್ರೆ ಅದು ಕೂಡ ನಿನ್ಗೆ ಆಶೀರ್ವಾದ. ಏನ್ ಹೇಳ್ತಾ ಇದ್ದೇನೆ, ಇವರ ವಾಕ್ಯದಿಂದ ನನ್ನನ್ನು ನಂಬರಿಗೂ ಸಹ ಕೇಳಿಕೊಳ್ಳುತ್ತೇನೆ. ನೀನು ನನ್ನನ್ನು ಕಳಿಸಿಕೊಟ್ಟಿದ್ದಿ ಎಂದು ಲೋಕವು ನಂಬೋದಕ್ಕಾಗಿ ಅವರೆಲ್ಲರೂ ಒಂದಾಗಿರಬೇಕೆಂದಲೂ ತಂದೆಯೇ, ನೀನು ನನ್ನಲ್ಲಿಯೂ ನಾನು ನಿನ್ನಲ್ಲಿ ಇರೋ ಪ್ರಕಾರ ಅವರು ನಮ್ಮಲ್ಲಿ ಇರಬೇಕೆಂದು ಕೇಳ್ಕೊಳ್ತೇನೆ. ತಂದೆಯಾದ ದೇವರಲ್ಲಿ ಯೇಸು ಕ್ರಿಸ್ತನ ಯಾವ ರೀತಿ ಇದ್ದಾನೋ ಅದೇ ರೀತಿಯಲ್ಲಿ ನಾವು ಕೂಡ ತಂದೆಯಲ್ಲಿಯೂ ಯೇಸು ಕ್ರಿಸ್ತನಲ್ಲಿ ಇರಬೇಕಂತ ಆತನ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ನೋಡ್ರಿ, ಎಂತ ಒಳ್ಳೆ ನಮ್ಮ ದೇವರು ಯೇಸು ಕ್ರಿಸ್ತನ್, ಎಂತ ಪ್ರೀತಿ ಸ್ವರೂಪನು. ಈ ಲೋಕದಲ್ಲಿ ಕೆಲವರೇನು ಪ್ರಪಂಚ ಎಲ್ಲ ಹಾಗೆ ಇದೆ. ಅವರ ಸಿರಿತನ, ಅವರ ಕುಲಗಳು, ಅವರ ಗೋತ್ರಗಳು, ಅವರ ವಂಶ ಪಾರಂಪರ್ಯ ಅಂತ ಅಂತಸ್ತುಗಳು, ಸ್ಟೇಟಸ್ಗಳ ಮೇಲೆ ಅನೇಕರನ್ನ ಒಳಕ್ಕೆ ಸೇರಿಸೋದಿಲ್ಲ, ಹತ್ರ ಸೇರಿಸೋದಿಲ್ಲ, ಪಕ್ಕದಲ್ಲಿ ಕೂಡಿಸ್ಕೊಡೋದಿಲ್ಲ. ನಿನ್ನ ಸ್ಥಾನ ನನ್ನ ಸ್ಥಾನ ಅಂತ ಸ್ಟೇಟಸ್ ನೋಡ್ತಾರೆ. ಆದ್ರೆ ಯೇಸು ಕ್ರಿಸ್ತನಲ್ಲಿ ನೋಡುವಾಗ
ತಂದೆಯಲ್ಲಿ ಯೇಸು ಕ್ರಿಸ್ತನ ಯಾವ ರೀತಿ ಇದ್ದಾನೋ ಹಾಗೆ ನಾವು ಕೂಡ ತಂದೆ ಮಗನಲ್ಲಿ ಇರಬೇಕು ಎಂಬುದಾಗಿ ಆತನ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಎಂತ ಒಳ್ಳೆ ಮನಸ್ಸು ನೋಡ್ರಿ. ಅದೇ ಪ್ರಾರ್ಥನೆ ಏನ್ ಮಾಡ್ತದೆ ಅಂದ್ರೆ ಜನರನ್ನು ಬದಲಾಯಿಸ್ತದೆ. ನೀನು ಮಾಡುವಂತ ಪ್ರಾರ್ಥನೆ ನಿನ್ನ ಸುತ್ತಮುತ್ತಲಿರುವಂತ ಎಲ್ಲ ಜನರ ಬದಲಾಯಿಸೋದಕ್ಕೆ ಒಂದು ಶಕ್ತಿಯಾಗಿದೆ. ಅದಕ್ಕಾಗಿ ಪ್ರಾರ್ಥನೆಗೆ ಅಸಾಧ್ಯವಾದ ಯಾವುದಿಲ್ಲ ಪ್ರಿಯರೇ. ಪ್ರಾರ್ಥನೆಗೆ ಅಸಾಧ್ಯವಾದ ಯಾವುದಿಲ್ಲ. ನೀನು ನಿನ್ನ ಗ್ರಾಮಕ್ಕಾಗಿ, ನಿನ್ನ ಕುಟುಂಬಕ್ಕಾಗಿ, ನಿನ್ನ ಯಜಮಾನರಿಗಾಗಿ, ನಿನ್ನ ಹೆಂಡತಿಗಾಗಿ, ನಿನ್ನ ಮಕ್ಕಳಿಗಾಗಿ ನೀನು ಪ್ರಾರ್ಥನೆ ಮಾಡುವಾಗ ಆ ಪ್ರಾರ್ಥನೆ ಆ ಕುಟುಂಬದ ಸನ್ನಿವೇಶವನ್ನು ಬದಲಾಯಿಸಿ ಎಲ್ಲರೂ ದೇವರ ಸಾನ್ನಿಧ್ಯಕ್ಕೆ ಬರುವ ಹಾಗೆ, ಎಲ್ಲರೂ ದೇವರ ಮೇಲೆ ನಂಬಿಕೆ ಇಡುವುದಕ್ಕಾಗಿ ದೇವರೇನ್ ಮಾಡ್ತಾನೆ? ಸಹಾಯ ಮಾಡ್ತಾನೆ. ಅದಕ್ಕಾಗಿ ಪ್ರಾರ್ಥನೆ ಪ್ರಾರ್ಥನೆ ಪ್ರಾರ್ಥನೆ. ಕೂತ್ಕೊಳ್ಳುವಾಗಲೂ, ಮಲಗುವಾಗ್ಲೂ, ಹೇಳುವಾಗ್ಲೂ, ಕೆಲಸ ಮಾಡುವಾಗ್ಲೂ ದೇವರಿಗೆ ಸ್ತೋತ್ರ ಹೇಳ್ತಾ ಇದ್ರೆ ಸಾಕು. ದೇವ್ರಿಗೆ ಯೇಸು 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 ಅಂತ ಆ ಪದವನ್ನು ಉಚ್ಚರಿಸಿದ್ರೆ ಸಾಕು. ಅದೇ ದೊಡ್ಡ ಪ್ರಾರ್ಥನೆ ಆಗಿರ್ತದೆ. ಅದೇ ಒಂದು ದೊಡ್ಡ ಪ್ರಾರ್ಥನೆ ಆಗಿರ್ತದೆ. ಪ್ರಾರ್ಥನೆ ಕೇಳುವಾಗ, ಪ್ರಾರ್ಥನೆ ನೀವು ಮಾಡುವಾಗ ಆ ಪ್ರಾರ್ಥನೆ ಕೇಳಲಿಕ್ಕೆ ಆತನ ಯಾವಾಗಲೂ ಎಚ್ಚರವಾಗಿರ್ತಾನೆ. ಆತನ ತೂಗಿಸುವುದಲ್ಲ, ನಿದ್ರಿಸುವುದಲ್ಲ. ಅದು 24 ಗಂಟೆ ನಿನಗೋಸ್ಕರ, ನನಗೋಸ್ಕರ. ನೀನ್ ಏನ್ ಮಾತನಾಡ್ತೀಯ, ನೀನ್ ಏನ್ ಕೇಳ್ತೀಯ ಅಂತ ಆತನ ಆತನದಿಂದ ನಿನ್ನನ್ನು ಹುಡುಕುವತನಾಗಿದ್ದಾನೆ. ಹಾಗಾಗಿ ಪ್ರಿಯ ನನ್ನ ಸಹೋದರ ಸಹೋದರಿ, ಯೇಸು ಕ್ರಿಸ್ತನು ನಿತ್ಯವೂ ಜೀವಿಸುವಂತ ದೇವರು, ನಿತ್ಯವೂ ನಿನ್ನ ನನ್ನ ಪ್ರಾರ್ಥನೆ ಕೇಳುವಂತ ದೇವರು. ಹಾಗಾಗಿ ಅಂತ ದೇವಾದಿ ದೇವರಿಗೆ ನಾವೇನ್ ಮಾಡ್ಬೇಕು? ಪ್ರಾರ್ಥನೆನ ಮಾಡುವಂತರಾಗಿರ್ಬೇಕು. ಪ್ರಾರ್ಥನೆ ಮಾಡಿ ಆತನಲ್ಲಿ ನಾವೇನ್ ಮಾಡ್ಬೇಕು? ನೋಡಿ, 147ನೇ ಕೀರ್ತನೆಯಲ್ಲಿ ಒಂದು ಮಾತು ಹೇಳ್ತದೆ, 11ನೇ ವಚನ. 147ನೇ ಕೀರ್ತನೆ 11ನೇ ವಚನ. ಯೆಹೋವನು ಆನಂದಿಸುವುದು ತನ್ನ ಕೃಪೆಯನ್ನು ನಿರೀಕ್ಷಿಸುವ ಭಕ್ತರಲ್ಲಿ. ಅಂದ್ರೆ ದೇವರ ಹತ್ರ ಆತನ ಕೃಪೆಯನ್ನು ನಿರೀಕ್ಷಿಸಬೇಕಂತೆ. ಆತನ ಕೃಪೆಯನ್ನು ನಾವು ಬೇಡಬೇಕಂತೆ. ಪ್ರತಿ ಕ್ಷಣ ದೇವರೇ ನಿನ್ನ ಕೃಪೆಯನ್ನ ನಡೆಸು, ನಿನ್ನ ಕೃಪೆ ನನಗೆ ಧಾರಾಳ ಅನುಗ್ರಹಿಸು ಅಂತ ಯಾರು ದೇವರ ಕೃಪೆಯನ್ನ ಕೇಳ್ತಾ ನಿರೀಕ್ಷಿಸ್ತಾರೋ ಅವರಲ್ಲಿ ದೇವರು ಸಂತೋಷಿಸ್ತಾನೆ. ಮೂರನೇದಾಗಿ ನಾವು ನೋಡುವಾಗ ಪ್ರಾರ್ಥನೆಯು ನಿನ್ನನ್ನು ನಿಮ್ಮನ್ನು ಬದಲಾಯಿಸುತ್ತದೆ. ಪ್ರಾರ್ಥನೆಯು ನಿನ್ನ ಜೀವಿತವನ್ನು ಬದಲಾಯಿಸುತ್ತದೆ. ನಾವು 2 ಕೊರಿಂಥಿ 12ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ, 2 ಕೊರಿಂಥಿ 12ನೇ ಅಧ್ಯಾಯ 8-9 ವಚನಗಳಲ್ಲಿ ನಾವು ನೋಡುವಾಗ ಇಲ್ಲೊಂದು ಮಾತು ಬರೆಯಲ್ಪಟ್ಟಿದೆ. 7ರಿಂದಲೇ ಹೋಗ್ತೀನಿ. ಈ ಕಾರಣದಿಂದ ನನಗೆ ತಿಳಿಸಲ್ಪಟ್ಟ ರಹಸ್ಯಗಳು ಬಹು ವಿಶೇಷವಾಗಿರುವುದರಿಂದಲೂ ನಾನು ಹೊಗಳಿಕೊಳ್ಳದೆ ಸುಮ್ಮನಿರುತ್ತೇನೆ. ನಾನು ನನ್ನನ್ನು ಅತಿಶಯವಾಗಿ ಹೆಚ್ಚಿಸಿಕೊಳ್ಳಬಾರದೆಂದು ಒಂದು ಶೂಲ ನನ್ನ ಶರೀರದಲ್ಲಿ ನಾಟಿದೆಯೋ ಎಂಬಂತೆ ನನ್ನನ್ನು ಗುದ್ದುವುದಕ್ಕೆ ಸೈತಾನನ ದೂತರಲ್ಲಿ ಒಬ್ಬನನ್ನು ನನ್ನ ಬಳಿಗೆ ಕಳಿಸಲ್ಪಟ್ಟನು. ನೋಡ್ರಿ, ಸೈತಾನ ದೂತರಲ್ಲಿ ಒಬ್ಬನನ್ನು ಪೌಲನೊಟ್ಟಿಗೆ ಸೈತಾನ್ ಕಳಿಸ್ಕೊಟ್ಟಿದ್ದಾನೆ. ಇನ್ನು ನಿನ್ನೊಂದು ನಾನು ಬಿಡ್ತಾನ? 24 ಗಂಟೆಗಳು ಅನುಕ್ಷಣ ಒಂದೊಂದು ಕ್ಷಣ ದೇವರಲ್ಲಿ ಜೀವಿಸುವಂತ, ದೇವರಿಂದನೇ ಕರೆಯಲ್ಪಟ್ಟು, ದೇವರಿಂದನೇ ಅಭಿಷೇಕಿಸಲ್ಪಟ್ಟು, ದೇವರಿಂದ ಬೋಧಿಸಲ್ಪಟ್ಟು, ದೇವರಿಗಾಗಿ ಜೀವಿಸುವಂತ ಆ ಪೌಲನನ್ನ ಸೈತಾನ ದೂತನ ಒಬ್ಬನ ಕಳಿಸ್ಕೊಟ್ಟು ಅವನಿಗೆ ಒಂದು ಶೂಲ, ಒಂದು ಯಾವುದೋ ಒಂದು ಸಮಸ್ಯೆ, ಯಾವುದೋ ಒಂದು ಕಾಟ, ಯಾವುದೋ ಒಂದು ರೋಗ ಆತನ ಗುದ್ದುವುದಕ್ಕೆ ರೀತಿಯಲ್ಲಿ, ಶೂಲ ಗುದ್ದುವ ರೀತಿಯಲ್ಲಿ ಕಾಟ ಕೊಡುವಾಗ ಸೈತಾನ ಒಂದು ದೂತನ ಕಳಿಸ್ಕೊಟ್ಟಿದ್ರೆ ನಿನ್ನನ್ನು ನಾನು ಬಿಡ್ತಾನ? ಆ ಸಮಯದಲ್ಲಿ ಅಲ್ಲಿ ಏನಾಗ್ತಾ ಇದೆ ಅಂದ್ರೆ ಆತನು ಈ ಪೀಡೆಯು ನನ್ನಿಂದ ತೊಲಗುವ ಈ ಪೀಡೆಯ ವಿಷಯದಲ್ಲಿ ಅದು ನನ್ನನ್ನು ಬಿಟ್ಟು ಹೋಗಬೇಕೆಂದು 3 ಸಾರಿ ಕರ್ತನನ್ನು ಬೇಡಿಕೊಂಡೆನು. ಅಂದ್ರೆ ಈ ಒಂದು ಪೀಡೆ, ಯಾವುದೋ ಒಂದು ಸಮಸ್ಯೆ, ಒಂದು ರೋಗ ಆತನ ಕಾಡ್ತಾ ಇದೆ, ಒಂದು ಕಷ್ಟ ಆತನ ಕಾಡ್ತಾ ಇದೆ, ಒಂದು ಸಮಸ್ಯೆ ಆತನ ಕಾಡ್ತಾ ಇದೆ. ಅದಕ್ಕೆ ಆತನ ಒಂದು ಹೆಸರು ಕೊಡ್ತಾ ಇದ್ದಾನೆ, ಪೀಡೆ ಅಂತೇಳಿ. ಈ ಪೀಡೆಯು ನನ್ನಿಂದ ತೊಲಗಿ ಹೋಗ್ಬೇಕೆಂದು ಕರ್ತನನ್ನು 3 ಸಾರಿ ಬೇಡ್ಕೊಂಡನಂತದೆ. 3 ಸಾರಿ ದೇವರನ್ನು ಬೇಡ್ಕೊಂಡಿದ್ದಾರೆ. 1 ಸಾರಲ್ಲ, 2 ಸಾರಲ್ಲ, 3 ಸಾರಿ ಬೇಡ್ಕೊಳ್ಳುವಾಗ ಯೇಸು ಕ್ರಿಸ್ತನ ಆತನಿಗೆ ಒಂದು ಉತ್ತರ ಕೊಡ್ತಾ ಇದ್ದಾನೆ. ಅದಕ್ಕಾತ ನನ್ನ ಕೃಪೆ ನಿನಗೆ ಸಾಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರಿಯ ನನ್ನ ಸಹೋದರ, ನನ್ನ ಕೃಪೆ ನಿನಗೆ ಸಾಕು. ನೀನು ರೋಗ ಇದೆಯಾ, ಚಿಂತೆ ಮಾಡಬೇಡ. ನಿನ್ನ ಸಮಸ್ಯೆ ಇದೆಯಾ, ಚಿಂತೆ ಮಾಡಬೇಡ. ನಿನಗೆ ಇನ್ನೊಂದು ಏನೋ ಬಾಧೆಗಳಿದೆಯಾ, ಚಿಂತೆ ಮಾಡಬೇಡ. ನನ್ನ ಕೃಪೆ ನಿನಗೆ ಸಾಕು. ಯಾಕಂದ್ರೆ ಬಲಹೀನತೆಯಲ್ಲಿ ಬಲವು ಪೂರ್ಣ ಸಾಧಕವಾಗುತ್ತದೆ.
ಏನಂತೆ, ಬಲಹೀನತೆಯಲ್ಲಿ ಬಲವು ಪೂರ್ಣ ಸಾಧಕವಾಗ್ತದೆ. ಪ್ರಿಯ ನನ್ನ ಸಹೋದರರೇ, ನನ್ನ ಜೀವಿತದಲ್ಲಿ ಸುಮಾರು 2002-3ರಲ್ಲಿ ನನಗೆ ಸ್ಟಾರ್ಟ್ ಆಗಿರೋದು ಕಿಡ್ನಿಯಲ್ಲಿ ಸ್ಟೋನು, ಕಿಡ್ನಿಯಲ್ಲಿ ಒಂದು ಕಲ್ಲು. ಇವತ್ತಿಗೂ ಇದೆ. ಹೆಚ್ಚು ಕಡಿಮೆ ಒಂದು 20-22 ವರ್ಷದಿಂದ ಕಿಡ್ನಿಯಲ್ಲಿ ಒಂದು ಆಪರೇಷನ್ ಮಾಡಿಸಿದೆ, ಬ್ಲಾಸ್ಟ್ ಮಾಡಿಸಿದೆ, ಎಲ್ಲ ಮಾಡಿಸಿದ್ರು ಒಂದು 4 mm ಉಳ್ಕೊಂಡೇ ಬಿಟ್ಟಿತ್ತು. ಅದನ್ನು ತೆಗಿಯಕ್ಕ ಡಾಕ್ಟರ್ ಸಹ ಕೈಲಿ ಕೂಡ ಆಗಲಿಲ್ಲ. ಆದರೆ ಆವತ್ತಿನಿಂದ ಇವತ್ತಿಗೂ ನನ್ನ ಎಡಭಾಗದಲ್ಲಿ ಕಿಡ್ನಿಯಲ್ಲಿ ಇದೆ. ನಾನು ಮಾಡಿರುವಂಥ ಟ್ರೀಟ್ಮೆಂಟ್ಗೆ ಆ ಕಿಡ್ನಿ ಯಾವಾಗ ಫೈಲ್ ಆಗಬೇಕಾಯ್ತು. ಯಾಕಂದ್ರೆ ಪ್ರೈವೇಟ್ ಹಾಸ್ಪಿಟ್ಲ್ಗೆ ಹೋಗಿ ಅವ್ರು ದುಡ್ಡು ಬೇಕು, ದುಡ್ಡು ತಗೊಳ್ಳಂತೇಳಿ ಒಂದೇ ಹಾಸ್ಪಿಟ್ಲಲ್ಲಿ 9 ಸಾರಿ ಶೂಟ್ ಮಾಡಿದ್ದಾರೆ. ಕಿಡ್ನಿ ಯಾವತ್ತೇ ಆಗಲಿ 2 ಸಾರಿ ಶೂಟ್ ಮಾಡ್ಬೋದಂತೆ. ಒಂದು ಸಾರಿಗೆ 2,000ದಿಂದ 2,500 ಏಟು ಬೀಳುತ್ತೆ ಆ ಕಿಡ್ನಿ ಮೇಲೆ. ಆ ರೀತಿ ಹೊಡಿತಾ ಇರ್ತಾರೆ ಕಂಪ್ಯೂಟರ್ ಮಿಷಿನ್ ಅಲ್ಲಿ. ಆದರೆ ಆ ಕಲ್ಲು ಹೊಡೆಯೋದಕ್ಕಾಗಿ, ಧೂಳು ಮಾಡೋದಕ್ಕಾಗಿ, ಆ ಧೂಳು ಮುಖಾಂತರ ಆಚೆ ತರೋದಕ್ಕಾಗಿ, ಆದರೆ ನನಗೆ 9 ಸಾರಿ ಒಂದೇ ಸಾರಿ ಕಂಟಿನ್ಯೂ ಆಗಿ ಮಾಡಿದ್ದಾರೆ. ಆದರೆ ದೇವ್ರ ಮಹಾಕೃಪೆ, ಆ ಕಿಡ್ನಿಗೆ ಏನು ಆಗಲಿಲ್ಲ. ಸೆಂಟ್ ಜಾನ್ಸ್ ಹಾಸ್ಪಿಟ್ಲ್ಗೆ ಹೋದಾಗ ಅವ್ರು ಹೇಳಿದ್ರು, ಯಾವತ್ತೇ ಆಗಲಿ 2 ಸಾರಿ ಮಾತ್ರ ಹೊಡಿಬೇಕು, 3ನೇ ಸಾರಿ ಹೊಡಿಕ್ಕೆ ಅವಕಾಶ ಇಲ್ಲ, ಕಿಡ್ನಿ ಡ್ಯಾಮೇಜ್ ಆಗ್ತದೆ, ಕಿಡ್ನಿ ಕೆಟ್ಟೋಗುತ್ತೆ, ನಿನ್ನ ದೇವ್ರ ದೊಡ್ಡವನು, ನಿನ್ನ ಕಿಡ್ನಿಗೆ ಏನೂ ಆಗಿಲ್ಲ ಅಂತ. ಆದರೂ ಇವತ್ತಿಗೂ ಆ ಕಿಡ್ನಿಯಲ್ಲಿ ಒಂದು ಕಲ್ಲಿದೆ. ಆದರೆ ಅದು ನಾನು ಏನು ಮಾಡೋಕ್ಕಾಗ್ತಾ ಇಲ್ಲ. ಅದು ನಾನು ಏನು ಮಾಡಕ್ಕೆ ಕಾರಣ ಏನಂದ್ರೆ ದೇವರ ಕೃಪೆ ನನ್ನ ಮೇಲಿದೆ. ಪ್ರಿಯ ನನ್ನ ಸಹೋದರ ಸಹೋದರಿ, ಯಾರ ಮೇಲೆ ದೇವರ ಕೃಪೆ ಇದೆಯೋ ಅವ್ರಿಗೆ ಎಂತ ರೋಗ ಇದ್ರು ಆ ರೋಗ ಅವ್ರನ್ನ ಏನು ಮಾಡೋಕ್ಕಾಗಲ್ಲ. ಪೌಲನು ಪ್ರಾರ್ಥನೆ ಮಾಡ್ತಾ ಇದ್ದಾನೆ, ನನ್ನ ಕೃಪೆ ನಿನಗೆ ಸಾಕು ಅಂತ ದೇವ್ರ ಉತ್ತರ ಕೊಡ್ತಾ ಇದ್ದಾನೆ. ಏನ್ ಹೇಳ್ತಾ ಇದ್ದಾನೆ? ಬಲಹೀನತೆಯಲ್ಲೇ ಬಲವು ಪೂರ್ಣ ಸಾಧಕವಾಗುತ್ತದೆ ಎಂದು ಕರ್ತನು ನನಗೆ ಹೇಳಿದ್ದಾನೆ. ಹೀಗಿರಲಾಗಿ ಕ್ರಿಸ್ತನ ಬಲವು ನನ್ನಲ್ಲಿ ನೆಲೆಸಿಕೊಂಡಿರಬೇಕೆಂದು ನನಗುಂಟಾಗುವ ನಿರ್ಬಲಾವಸ್ಥೆಗಳ ವಿಷಯದಲ್ಲಿ ಬಹು ಸಂತೋಷವಾಗಿ ಹೆಚ್ಚಳ ಪಡುತ್ತೇನೆ ಅಂತ. ಹಾಲೆಲೂಯಾ. ಅಂದ್ರೆ ಒಂದೊಂದು ಸಾರಿ ಒಬ್ಬರನ್ನ ಒಂದು ರೋಗ ಇರ್ತದೆ, ಆ ರೋಗ ಬಿಟ್ಟೋಗಲ್ಲ, ಆದ್ರೆ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಯೇಸು ಕ್ರಿಸ್ತನ ಕೃಪೆ ನನ್ನ ಮೇಲಿದೆ. ಯೇಸು ಕ್ರಿಸ್ತನ ಕೃಪೆ ಯಾರ ಮೇಲೆ ಇರ್ತದೋ ಅವ್ರಿಗೆ ಯಾವ ರೋಗ, ಯಾವ ಕಷ್ಟ, ಯಾವ ಕಣ್ಣೀರು, ಯಾವ ಸಮಸ್ಯೆ ಅವ್ರೇನು ಮಾಡಕ್ಕಾಗಲ್ಲ. ಜೀವ ಗ್ರಂಥದಲ್ಲಿ ಎಷ್ಟು ಆಯುಸ್ಸು ಬರಿದೆಯೋ ಅಷ್ಟು ಆಯುಸ್ಸು ದೇವರು ಅವ್ರಿಗೆ ಪೂರ್ಣವಾಗಿ ಆಯುಸ್ಸು ಕೊಟ್ಟು, ದೀರ್ಘಾಯುಸ್ಸು ಕೊಟ್ಟು, ಆ ಆಯುಸ್ಸು ಮುಗಿದ ನಂತರನೇ ತನ್ನ ಹತ್ರ ಕರ್ಕೊಳ್ತಾನೆ. ಅಲ್ಲಿ ತನಕ ಏನು ಆಗೋದಿಲ್ಲ. ಹಾಗಾಗಿ ಈ ಪೌಲನ್ ಏನಾಗ್ತದೆ ಪ್ರೇರೆ, ಪೂರ್ಣ ಆಯುಸ್ಸು ಹೊಂದಿ ಕೊನೆಗೆ ಆತನು ಹತಸಾಕ್ಷಿ ಆಗ್ತಾನೆ. ಯೇಸು ಕ್ರಿಸ್ತನಿಗೆ ಉಲ್ಟಾ ಹಾಕ್ಸ್ಕೊಂಡು, ಶಿಲ್ಪೆ ಉಲ್ಟಾ ಹಾಕ್ಸ್ಕೊಂಡು ಆತನ ಹತಸಾಕ್ಷಿಯಾಗಿ ಯೇಸು ಕ್ರಿಸ್ತನ ತನ್ನ ಆತ್ಮವನ್ನು ಒಪ್ಪಿಸ್ಕೊಡ್ತಾನೆ. ಆತನ ಪ್ರಿಯ ನನ್ನ ಸಹೋದರೇ, ಪ್ರಾರ್ಥನೆಗೆ ಅಸಾಧ್ಯವಾದದ್ದು ಯಾವುದಿಲ್ಲ. ನೀನು ಪ್ರಾರ್ಥನೆ ಮಾಡುವಾಗ, ನಂಬಿಕೆಯಿಂದ ಪ್ರಾರ್ಥನೆ ಮಾಡುವಾಗ, ಅನ್ನಳ ಪ್ರಾರ್ಥನೆ ಕೇಳಿ ಅನ್ನಳಿಗೆ ಮಗನನ್ನು ಕೊಟ್ಟ. ಅಷ್ಟೇ ಅಲ್ಲದೆ ಆ ಮಗನನ್ನು ದೇವರು ಸಮರ್ಪಣೆ ಮಾಡ್ದ. ಆದ್ರೆ ಆಮೇಲೆ ಆಕೆಗೆ ಮತ್ತೆ 5 ಮಕ್ಕಳನ್ನು ದೇವರು ಕೊಟ್ಟನು. ಆಕೆ ಪ್ರಾರ್ಥನೆ ಏನ್ ಮಾಡ್ತು, ಆಕೆ ಸನ್ನಿವೇಶನ ಬದಲಾಯಿಸ್ತು. ಕೊಟ್ಟಂತ ಮಗನನ್ನು ದೇವರು ಕೊಟ್ಬಿಟ್ಲು, ಮತ್ತೆ ದೇವರು ಆಕೆಗೆ 5 ಮಕ್ಕಳನ್ನು ಕೊಟ್ಟಳು. ಹಾಗೆ ಇಲ್ಲಿ ಇಸ್ರಾಯೇಲ್ ಪಾಪ ಮಾಡಿದ್ರು. ಇಸ್ರಾಯೇಲ್ ಪಾಪ ಮಾಡಿದ್ರಿಂದ ಮೋಶೆ ಅವ್ರಿಗೆ ಪರವಾಗಿ ದೇವರನ್ನು ಪ್ರಾರ್ಥನೆ ಮಾಡ್ದ. ಆ ಪ್ರಾರ್ಥನೆ ಮಾಡುವಾಗ ಏನ್ ಮಾಡ್ದ, ಆ ಒಂದು ಸಂದರ್ಭದಲ್ಲಿ ಅವ್ರನ್ನೆಲ್ಲ ಉಳಿಸ್ಕೊಂಡು ಮುಂದಕ್ಕೆ ಸಾಗು ಹೋಗುವಾಗೆ ಅಂದ್ರೆ ಅವ್ರ ಪಾಪಕ್ಕೆ ತಕ್ಕ ಹಾಗೆ ಶಿಕ್ಷೆ ಕೊಡ್ತೀನಿ ಅಂತ ಹೇಳ್ತಾನಲ್ಲ. ಆದ್ರೆ ಅವ್ರು ಕಾನಾನ ದೇಶ ಸೇರೋದಿಲ್ಲ. ಕಾರಣ ದೇವರು ಅವ್ರ ವಿರುದ್ಧವಾಗಿ ಏನೋ ಆ ಒಂದು ನಿಯಮ ಮಾಡ್ತಾರೆ. ಕಾರಣ ಏನಂದ್ರೆ ದೇವ್ರಿಗೆ ವಿರುದ್ಧವಾಗಿ ಇವ್ರು ಪಾಪ ಮಾಡಿದ್ರು. ಏನ್ ಪಾಪ ಅಂದ್ರೆ, ದೇವರು ಸತ್ಯ ದೇವರನ್ನ ಆ ಶತ್ರುಗಳಿಂದ ಬಿಡಿಸ್ಕೊಂಡು ಬಂದ ದೇವರು, ಮನ್ನಾ ಕೊಟ್ಟು ಪೋಷಿಸಿದಂತ ದೇವ್ರನ್ನ ಇವ್ರು ಮರೆತು ವಿಗ್ರಹ ಆರಾಧನೆ ಮಾಡಿಕೊಂಡು ಅದನ್ನ ದೇವ್ರನ್ನ ಆರಾಧನೆ ಅಂದ್ರೆ ದೇವ್ರಿಗೆ ಸಲ್ಲಿಸುವಂತ ಗೌರವ ದೇವ್ರಿಗೆ ಹೋದಿದ್ರಿಂದ ಅವ್ರನ್ನೆಲ್ಲ ಏನ್ ಮಾಡ್ತಾನಂದ್ರೆ ಅರಣ್ಯದಲ್ಲಿ ಅವರ ಆಯುಸ್ಸು ಮುಕ್ತಾಯ ಮಾಡ್ತಾನೆ. ಮತ್ತು ಅವ್ರ ವಂಶದಲ್ಲಿ ಅವರಲ್ಲಿ ಹುಟ್ಟಿದ ಮಕ್ಕಳನ್ನ ಕಾನಾನ್ ದೇಶಕ್ಕೆ ಸೇರಿಸ್ತಾನೆ. ಹಾಗಾಗಿ ಅವರವರು ಮಾಡಿದ ಪಾಪಗಳ ತಕ್ಕ ಹಾಗೆ ಅವರನ್ನು ಶಿಕ್ಷಿಸಿದ. ಆದರೆ ಪೌಲನು ಏನ್ ಮಾಡ್ತಾನೆ, ಪೌಲನು ದೇವ್ರ ವಿರೋಧಿ, ದೇವರ ಮಕ್ಕಳ ವಿರೋಧಿ. ಆದರೆ ಆ ಯೇಸು ಕ್ರಿಸ್ತನ ಯಾವಾಗ ಆತನೊಟ್ಟಿಗೆ ಮಾತನಾಡಿದನು ಅಂದಿನಿಂದ ಅವನ ಜೀವಿತ ಬದಲ ಮಾಡಿಕೊಂಡ.
ಯೇಸು ಕ್ರಿಸ್ತನ್ ತನ್ನ ಜೀವಿತ ಸಮರ್ಪಣೆ ಮಾಡಿಕೊಂಡ. ಅವನ ಜೀವಿತದಲ್ಲಿ ಸೈತಾನ ದೂತನು ಬಂದು ಅವನಿಗೆ ಏನೋ ಒಂದು ಸಮಸ್ಯೆ ಕೊಟ್ಟು ಅವನು ಕಾಡಿಸ್ತಾ ಇದ್ದ. ಆ ಸಮಸ್ಯೆಯಿಂದ ಬಿಡುಗಡೆ ಕೊಡ್ಬೇಕು, ಆ ಪೀಡೆ ತೊಲಗಬೇಕು ಅಂತ ದೇವ್ರ ಪ್ರಾರ್ಥನೆ ಮಾಡಿ, ನನ್ನ ಕೃಪೆ ನಿನ್ ಸಾಕು ಅಂತ ಹೇಳ್ದ. ಅಂದ್ರೆ ದೇವರ ಕೃಪೆ ಇದ್ರೆ ಎಂತ ರೋಗ ಆಗ್ಲಿ, ಎಂತ ಸಮಸ್ಯೆ, ಎಂತ ಕಷ್ಟ ಆಗ್ಲಿ, ಅದು ಏನು ಮಾಡಕ್ಕಲ್ಲ. ಅನುದಿನ ಆಹಾರ ಕೊಡ್ತಾನೆ, ಅನುದಿನ ಆರೋಗ್ಯ ಕೊಡ್ತಾನೆ, ನಡೆಸ್ಕೊಂಡು ಹೋಗ್ತಾನೆ ಇರ್ತಾನೆ. ಆಯಸ್ಸು ಎಷ್ಟಿದೆಯೋ ಅಷ್ಟುವರೆಗೂ ಆ ರೋಗ ಅವ್ರನ್ನ ಏನು ಮಾಡಕ್ಕಾಗಲ್ಲ. ಆದ್ರಿಂದ ಪ್ರೇರೆ, ಪ್ರಾರ್ಥನೆ ಏನ್ ಮಾಡ್ತದೆ, ನಿನ್ನ ಜೀವಿತವನ್ನು ಬದಲಾಯಿಸ್ತದೆ. ಪ್ರಿಯ ನನ್ನ ಸಹೋದರ ಸಹೋದರಿ, ಯೇಸು ಕ್ರಿಸ್ತನಿಗೆ ಅಸಾಧ್ಯವಾದದ್ದು ಈ ಭೂಮಿ ಮೇಲೆ ಏನೂ ಇಲ್ಲ. ದೇವರಿಗೆ ಎಲ್ಲ ಸಾಧ್ಯ. ನಿನಗೆ ಅಸಾಧ್ಯವಾದದ್ದು ದೇವರು ನಿನ್ನೊಂದಿಗಿದ್ದು ಸಾಧ್ಯವಾಗಿಸಲಿಕ್ಕೆ ಆತನು ಶಕ್ತನಾಗಿದ್ದಾನೆ. ಆತನು ಎಲ್ಶಡಾಯ್ ದೇವರಾಗಿದ್ದಾನೆ, ಆತನು ಸರ್ವಶಕ್ತನ ದೇವರಾಗಿದ್ದಾನೆ ಅಂತ ದೇವರ ಮೇಲೆ ನೀನು ನಂಬಿಕೆ ಇಡು. ಆತನೊಟ್ಟಿಗೆ ನೀನು ಪ್ರಾರ್ಥನೆಯಲ್ಲಿ ಸಮಯ ಕಳಿ. ನೀನು ಯಾವಾಗಲೂ ಪ್ರಾರ್ಥನೆ ಮಾಡೋದನ್ನು ಮರಿಬೇಡ. ಒಂದು ವೇಳೆ ನೀನು ಒಂದೊತ್ತು ಊಟ ಮಾಡದಿದ್ರೂ ಪರವಾಗಿಲ್ಲ, ನೀನು ಪ್ರಾರ್ಥನೆ ಮರಿಬೇಡ. ಕನಿಷ್ಠ ಯೇಸುವೆ ಸ್ತೋತ್ರಪ್ಪ, ಯೇಸುವೆ ನೀ ಸ್ತೋತ್ರಪ್ಪ, ಯೇಸುವೆ ನೀ ಸ್ತೋತ್ರಪ್ಪ, ರಾತ್ರಿಯಲ್ಲಿ ನಿದ್ರೆ ಕೊಟ್ಟಿದೆ ಸ್ತೋತ್ರಪ್ಪ, ಈ ದಿನವೆಲ್ಲ ಹಗಲೆಲ್ಲ ಕಾಪಾಡಿದೆಯಪ್ಪ ನೀ ಸ್ತೋತ್ರಪ್ಪ, ನಿನ್ನ ಚಿತ್ತದ ನಡೆಸು, ನಿನಗಿಷ್ಟವಾದ ರೀತಿಯಲ್ಲಿ ನಾನು ಜೀವಿಸುವಂತೆ ಸಹಾಯ ಮಾಡು, ನನ್ನೆಲ್ಲ ಕೊರತೆಗಳು ನೀಗಿಸು ಅಂತ ದೇವರನ್ನ ಆರಾಧಿಸ್ತಾ ಪ್ರಾರ್ಥನೆ ಮಾಡುವಾಗ ಖಂಡಿತ ನಿನ್ನ ಪ್ರಾರ್ಥನೆ ನಿನ್ನ ಜೀವಿತವನ್ನು ಬದಲಾಯಿಸಿ ನಿನಗೆ ಆಶೀರ್ವಾದ ಕೊಡ್ತಾನೆ. ಮತ್ತು ಜೀವ ಬಾಧ್ಯರ ಪಟ್ಟಿಯಲ್ಲಿ, ಜೀವ ಗ್ರಂಥದಲ್ಲಿ ನಿನ್ನ ಹೆಸರು ಲಿಖಿತ ಮಾಡಲ್ಪಡ್ತದೆ. ನೀನು ಯುಗಾಂತರಳು ಆ ಯೇಸು ಕ್ರಿಸ್ತನ ಎಲ್ಲಿ ನೆಲೆಸ್ತಾನೋ ಅಲ್ಲಿ ನೀನು ಕೂಡ ಯುಗಾಂತರ ನೆಲೆಸಲಿಕ್ಕೆ ಆತನ ನಿನ್ಗೆ ಅವಕಾಶ ಕಲ್ಪಿಸ್ಕೊಡ್ತಾನೆ. ಆದರೆ ಪ್ರಿಯ ನನ್ನ ಸಹೋದರ ಸಹೋದರಿ, ಪ್ರಾರ್ಥನೆ ಮಾಡೋದನ್ನು ಮರೆಯಬೇಡ. ನಿನ್ನ ಜೀವಿತದಲ್ಲಿ ಕಷ್ಟ ಆದ್ರೂ, ನಷ್ಟ ಆದ್ರೂ, ಸಮಸ್ಯೆ ಆದ್ರೂ, ಏನಾದ್ರೂ ಆಗ್ಲಿ, ನೀನು ಪ್ರಾರ್ಥನೆ ಮಾಡೋದನ್ನು ಮರಿಬೇಡ. ಕೆಲವ್ರಿಗೆ ನನ್ ಪ್ರಾರ್ಥನೆ 20 ವರ್ಷ ಆಗಿರುತ್ತೆ, ಪ್ರಾರ್ಥನೆ ಮಾಡೋದು ಬರಲ್ಲ ಅಂತಾರೆ. ದೇವರೊಟ್ಟಿಗೆ ಜನರೊಟ್ಟಿಗೆ ನೀನು ಯಾಕೆ ಮಾತಾಡ್ತೀಯ? ಹಾಗೆ ದೇವರೊಟ್ಟಿಗೆ ಮಾತನಾಡು. ದೇವರು ಮಾಡಿದ ಉಪಕಾರಕ್ಕೆ ನೀನು ಥ್ಯಾಂಕ್ಸ್ ಹೇಳು, ಸ್ತುತಿ ಹೇಳು, ಆರಾಧನೆ ಮಾಡು. ನಿನ್ನ ಕಷ್ಟಗಳೇನೇ ದೇವರ ಹತ್ರ ಹಂಚ್ಕೋ. ಆತನ ಎಲ್ಲದರಿಂದ ಪರಿಹಾರ ಕೊಡ್ಲಿಕ್ಕೆ ಆತನ ಶಕ್ತನಾಗಿದ್ದಾನೆ. ಆದ್ದರಿಂದ ಪ್ರಿಯ ನನ್ನ ಸಹೋದರ ಸಹೋದರಿ, ಈ ವಾಕ್ಯವನ್ನು ಕೇಳುವಂತ ನನ್ನ ಪ್ರಿಯ ಆ ಸಹೋದರ ಸಹೋದರಿ, ನಿನ್ನ ಜೀವಿತದಲ್ಲಿ ಪ್ರಾರ್ಥನೆ ಕಡಿಮೆ ಆಗಿದ್ದ, ಪ್ರಾರ್ಥನೆ ಮಾಡು, ಪ್ರಾರ್ಥನೆ ಮಾಡು, ಪ್ರಾರ್ಥನೆ ಮಾಡು. ಅನ್ನಳ ಪ್ರಾರ್ಥನೆ ಕೇಳಿದ ದೇವರು, ಮೋಶೆ ಪ್ರಾರ್ಥನೆ ಕೇಳಿದ ದೇವರು, ಯೇಸು ಕ್ರಿಸ್ತನ ಪ್ರಾರ್ಥನೆ ಕೇಳಿದ ದೇವರು, ಮತ್ತು ತಂದೆಯಾದ ಪೌಲನು ಮಾಡಿದ ಪ್ರಾರ್ಥನೆ ಕೇಳಿದಂತ ದೇವರು ನಿನ್ನ ಪ್ರಾರ್ಥನೆ ಕೇಳಲಿಕ್ಕೆ ಆತನ ಶಕ್ತನಾಗಿದೆ. ಯೇಸು ಕ್ರಿಸ್ತನ ಏನ್ ಕೇಳ್ತಾ ಇದ್ದಾನೆ? ತಂದೆಯೇ, ನೀನು ನನ್ನಲ್ಲಿಯೋ ನಾನು ಇವರಲ್ಲಿ ಇರುವಾಗೆ ನೀನು ಸಹಾಯ ಮಾಡಂತ ಪ್ರಾರ್ಥನೆ ಮಾಡ್ತಾ. ಎಂತ ಪ್ರೀತಿ ನೋಡ್ರಿ! ಅಂತ ಸೃಷ್ಟಿಕರ್ತನಾದಂಥ ನಮ್ಮ ದೇವರನ್ನು ನಾವು ಆರಾಧಿಸೋಣ, ನಾವು ಮಹಿಮೆ ಪಡಿಸೋಣ, ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿಯುಳ್ಳ ಯೆಸಯ್ಯ, ನಿನ್ನ ಪರಿಶುದ್ಧವಾದ ನಮಗೆ ಸ್ತೋತ್ರವಾದನೆ ಸ್ವಾಮಿ. ನೀನು ಒಳ್ಳೆ ದೇವರಪ್ಪ ಯೆಸಯ್ಯ, ನೀನು ಒಳ್ಳೆ ದೇವರಪ್ಪ, ಒಳ್ಳೆ ಕಾಳು ಮಾಡುತ್ತ ದೇವರು. ಪ್ರಾರ್ಥನೆಗೆ ಅಸಾಧ್ಯವಾದದ್ದು ಯಾವುದಿಲ್ಲ ಕರ್ತನೆ. ಹೌದು ಸ್ವಾಮಿ, ಪ್ರಾರ್ಥಿಸುವಾಗ 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 ಜಯ ಕೊಡುವಂತ ದೇವರು ನೀನು ಆಗಿದ್ದೀಯಪ್ಪ. ಹಾಗಾಗಿ ಈ ಒಂದು ಪ್ರಾರ್ಥನೆಯಲ್ಲಿ ಭಾಗವಹಿಸಿದ ಪ್ರಿಯ ಸಹೋದರ ಸಹೋದರಿ ಏನಪ್ಪ, ಪ್ರಿಯ ನಿನ್ನ ಮಕ್ಕಳನ್ನು ನೀನು ಆಶೀರ್ವದಿಸಪ್ಪ, ಅವ್ರಿಗಾಗಿರುವಂತ ಸಮಸ್ಯೆಗಳಿಂದ ಬಿಡಿಸಪ್ಪ. ಅಪ್ಪ, ಒಂದು ವೇಳೆ ಆ ಸಮಸ್ಯೆ ಇದ್ರು ನನ್ನ ಕೃಪೆ ನಿನಗೆ ಸಾಕು ಅಂತ ಪೌಲನಿಗೆ ಹೇಳಿದ ರೀತಿಯಲ್ಲಿ ನನ್ನ ಕೃಪೆ ನಿನಗೆ ಸಾಕು. ಆ ಸಮಸ್ಯೆ ನೀನು ಏನು ಮಾಡೋದಿಲ್ಲ, ಅದು ನಿನ್ನೊಟ್ಟಿಗೆ ಇದ್ರು ಅದು ನೀನು ಏನು ಭಯಪಡಿಸುವುದಿಲ್ಲ, ನೀನು ಯಾವ ರೀತಿ ಹಾನಿ ಮಾಡುವುದಿಲ್ಲ ಎಂಬುದಾಗಿ ಅಪ್ಪ ನೀನ್ ತಾನೇ ಅವರೊಟ್ಟಿಗೆ ಮಾತನಾಡು ಸ್ವಾಮಿ, ನೀನ್ ತಾನೇ ಮಾತನಾಡು ಸ್ವಾಮಿ. ಅಪ್ಪ ನೀನ್ ತಾನೇ ಮಾತನಾಡು. ಯಾರಿಗೆ ಯಾವ್ಯಾವ ಸಮಸ್ಯೆ ಇದೆಯೋ, ಯಾವ್ಯಾವ ರೋಗಗಳಿದೆಯೋ ಎಲ್ಲವನ್ನು ಬಲ್ಲಂತ ದೇವರು ನೀನಾಗಿದ್ದೀ ಸ್ವಾಮಿ. ಕಿಡ್ನಿ ಸಮಸ್ಯೆ ಇರೋಗೆ ಕಿಡ್ನಿ ಸಮಸ್ಯೆಗಳು ಬಿಡುಗಡೆ ಕೊಡು ಸ್ವಾಮಿ. ಹೃದಯ ಸಮಸ್ಯೆಗಳು ಬಿಡುಗಡೆ ಕೊಡು ಸ್ವಾಮಿ. ಅಪ್ಪ, ಮೆದುಳಿನ ಸಮಸ್ಯೆಗಳು ಬಿಡುಗಡೆ ಕೊಡು ಸ್ವಾಮಿ. ರಕ್ತ ಮಾಂಸ ಖಂಡಗಳಲ್ಲಿರುವಂತಹ ಸಮಸ್ಯೆಗಳು ಬಿಡುಗಡೆ ಕೊಡು ಸ್ವಾಮಿ. ಕೀಲು ಮಜ್ಜೆಗಳಿಂದ ಅಪ್ಪ ನರಗಳಲ್ಲಿ ಇರುವಂತಹ ಸಮಸ್ಯೆಗಳು ಬಿಡುಗಡೆ ಕೊಡು ಸ್ವಾಮಿ. ಅಪ್ಪ, ಸೊಂಟ ನೋವಿನಿಂದ ಬಾಧೆ ಪಡುವಂತವರು, ಕಾಲು ನೋವುಗಳಿಂದ ಬಾಧೆ ಪಡುವಂತಹ ಬಾಧೆಗಳಿಂದ ಬಿಡುಗಡೆ ಕೊಡು ಸ್ವಾಮಿ. ನಿನ್ನ ರಕ್ತವನ್ನು ಅವರ ಮೇಲೆ ಪ್ರೋಕ್ಷಿಸು ಕರ್ತನೆ.
ನಿನ್ನ ರಕ್ತ, ಅಮೂಲ್ಯವಾದ ರಕ್ತನ ಅವ್ರ ಮೇಲೆ ಪ್ರೋಕ್ಷಿಸು ಸ್ವಾಮಿ. ನಿನ್ನ ಗಾಯವಾದ ಹಸ್ತದ ಅವ್ರ ಮುಟ್ಟಿ ಸ್ವಾಮಿ, ಬಿಡುಗಡೆ ಕೊಡು ಸ್ವಾಮಿ, ಬಿಡುಗಡೆ ಕೊಡು ಸ್ವಾಮಿ. ನೀನೊಳ್ಳೆ ದೇವರು ಸ್ವಾಮಿ. ಅಪ್ಪ, ನೀನೊಳ್ಳೆ ದೇವರು ಸ್ವಾಮಿ. ನಿನ್ನ ಕೃಪೆ ಎಲ್ಲರ ಮೇಲೆ ಧಾರಾಳವಾಗಿ ಸುರಿಸಪ್ಪ. ನಿನ್ನ ಆಶೀರ್ವಾದ ಎಲ್ಲರನ್ನೂ ಅಪ್ಪ ಆವರಿಸಿಕೊಳ್ಳಲಿ ಕರ್ತನೆ. ಪ್ರತಿಯೊಬ್ಬರಿಗೂ ನೀನು ಸಹಾಯಕನಾಗಿದ್ದು, ತಂದೆ ತಾಯಿ ಆಗಿದ್ದು, ಒಳ್ಳೆ ಸ್ನೇಹಿತ ಆಗಿದ್ದು, ದೇವರಾಗಿದ್ದು ನೀನು ಎಲ್ಲರನ್ನು ಕಾಪಾಡಪ್ಪ. ನೀನು ಆಶ್ರಯಿಸಪ್ಪ ಅಪ್ಪ. ನೀನು ಸ್ತೋತ್ರ ಸ್ವಾಮಿ. ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ನೀವು ಅದ್ಭುತ ಮಾಡುವುದಕ್ಕಾಗಿ ಸ್ತೋತ್ರ. ಬಿಡುಗಡೆ ಕೊಡುವುದಕ್ಕಾಗಿ ಸ್ತೋತ್ರ. ಎಲ್ಲ ಮಹಿಮೆ, ಘನತೆ, ಗೌರವ ಸಲ್ಲಿಸ್ತಾ ನಜರೇತಿನ ಯೇಸು ನಾಮದಲ್ಲಿ ಪ್ರಾರ್ಥನೆ ಬೇಡಿ ಹೊಂದಿದ್ದೇನೆ ತಂದೆಯೇ. ಆಮೇನ್, 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 ಆಮೇನ್.